ಮಹಾಪರಿಶುದ್ಧವುಳ್ಳ ನಾಮಕ್ಕೆ ನಾನು ವಂದನೆ ತಿಳಿಸುವನಾಗಿದ್ದೇನೆ. Praise be to the name of God. ಮತ್ತೊಂದು ಸಾತಿ ಪ್ಯಾಷನ್ ಲೈಟ್ ಹೌಸ್ ಸಭಾ ಪಾಲಕರಾಗಿರುವಂಥ ಪಾಸ್ಟರ್ ವಿಕಾಸ್ ಅವರಿಗೆ ನಾನು ವಂದನೆಗಳನ್ನು ತಿಳಿಸ್ತೇನೆ. ನೀವು ನಮ್ಮನ್ನು ನಿಮ್ಮ ಸಭೆಯಲ್ಲಿ ಮತ್ತು ವಾಕ್ಯವನ್ನು ಹಂಚಿಕೊಳ್ಳಿಕ್ಕೆ, ದೇವರ ಸಂದೇಶವನ್ನು ನಿಮ್ಮ ಸಂಗಡ ಶೇರ್ ಮಾಡಿಕೊಳ್ಳಿಕ್ಕೆ ನೀವು ನನಗೆ ಕೊಟ್ಟಿರುವಂಥ ಅವಕಾಶಗಳಿಗಾಗಿ ನಾನು ನಿಮಗೆ ಸ್ತೋತ್ರ ಮಾಡ್ತೇನೆ. I want to thank Pastor Vikas for inviting me here today to share the word of God with Passion Lighthouse Church. ಅದೇ ವಿಧವಾಗಿ ಪ್ಯಾಷನ್ ಲೈಟ್ ಹೌಸ್ ಸಭೆಯ ಸದಸ್ಯರಿಗೆ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದನೆಗಳನ್ನು ತಿಳಿಸ್ತಿದ್ದೇನೆ. I also greet Passion Lighthouse Church in the name of our Lord and Savior Jesus Christ. ನಾನು ಪಾಸ್ಟರ್ ಎಂ ಪಾಲ್ ಪ್ರವೀಣ್, ಎಂಡ್ ಟೈಮ್ ಫುಲ್ ಗಾಸ್ಪಲ್ ಪ್ರೇಯರ್ ಹಾಲ್, ಉದ್ಯಾವರ, ಉಡುಪಿ. I am Pastor Paul Praveen, pastor of End Time Full Gospel Church, Udyavar, Udupi. ನಿಮ್ಮ ಸಂಗಡ ದೇವರ ವಾಕ್ಯವನ್ನು ಹಂಚಿಕೊಳ್ಳಿಕ್ಕೆ ಕರ್ತನು ಕೊಟ್ಟ ಮಹಾಕೃಪೆಗಾಗಿ ನಾನು ಕರ್ತನಿಗೆ ವಂದನೆ ತಿಳಿಸ್ತೇನೆ. ಪ್ರೀತಿಯಾದ ದೇವರ ಮಕ್ಕಳೇ, ಈ ದಿನಗಳಲ್ಲಿ ಸುಮಾರು 3 ತಿಂಗಳಾಗ್ತಾ ಹತ್ರ 3 ತಿಂಗಳಾಗ್ತಾ ಬಂತು. ನಾವೆಲ್ಲರೂ ಸಭೆಯಾಗಿ ಸೇರಿಕೊಂಡು ಬರುವುದು ಬಹಳ ಕಷ್ಟಕರವಾಗಿದೆ. It's been nearly 3 months since we all gathered as a church due to coronavirus lockdown. ಮತ್ತು ಯಾಕಂದರೆ ಕೊರೋನಾ ವೈರಸ್ ಕಾರಣ, ಆದರೂ ದೇವರು ಅತಿ ಬೇಗನೆ ನಮಗೆ ಶುಭದ ದಿನಗಳನ್ನು ಕೊಡುವನಾಗಿದ್ದಾನೆ. But surely very soon God is going to give you joyful days. ಯಾಕಂದರೆ ವಿಶ್ವಾಸಿಗಳಾಗಿರುವಂಥ ನಾವುಗಳು ಸಭೆಯಾಗಿ ಸೇರಿಕೊಂಡು ಬರುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. It is very important for believers to gather together as a church. ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಸಭೆಯಾಗಿ ಸೇರಿಕೊಳ್ಳೋದನ್ನು ಕೆಲವರು ಅವರು ಸಭೆಯಾಗಿ ಸೇರಿ ಬರುವುದನ್ನು ಅವರು ತಪ್ಪಿಸಲಿಕ್ಕೆ ರೂಢಿ ಮಾಡಿಕೊಂಡ್ಬಿಟ್ಟಿದ್ದಾರೆ. Apostle Paul says that few people develop the habit of skipping the church. ಅಂತ ಬೈಬಲ್ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನೀವು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಮತ್ತು ರೊಟ್ಟಿ ಮುರಿಯುವುದರಲ್ಲಿಯೂ ಸಹೋದರ ಅನ್ಯೋನ್ಯತೆಯಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ಅವರು ಎಡಬಿಡದೇ ಇದ್ದರು ಎಂಬುದಾಗಿ. But the word of God also says that they were involved in listening to the teachings of apostles, breaking of bread, fellowship with the believers and praying without ceasing. ಅಂದರೆ ವಿಶ್ವಾಸಿಗಳು, ರಕ್ಷಣೆ ಹೊಂದಿರುವಂಥ ನಾವುಗಳು ಇಂಥ ವಿಷಯಗಳಲ್ಲಿ ಎಡಬಿಡದೇ ಇರಬೇಕೆಂಬುದಾಗಿ ದೇವರ ವಾಕ್ಯವು ಹೇಳುವಂಥದ್ದಾಗಿದೆ. We the believers should never cease from these things. ಯಾಕೆ ಎಡಬಿಡದೆ ನಾವಿರಬೇಕು ದೇವರ ವಾಕ್ಯವನ್ನು ಕೇಳೋದು, ಸಭೆಗೆ ಬರುವುದರ ವಿಷಯದಲ್ಲಿ ಅಂತ ಹೇಳಿದರೆ, ದೇವರ ಮಕ್ಕಳಾಗಿರುವಂಥ ನಾವು ಸಭೆಗೆ ಬರದೇ ಇರುವಾಗ ಮತ್ತು ನಮಗೆ ದೇವರ ವಾಕ್ಯಗಳನ್ನು ಕೇಳುವುದು ನಮಗೇನಾಗಿಬಿಡ್ತದೆ, ದೂರವಾಗ್ತಾ ಬರ್ತದೆ. When we do not have fellowship with other believers, when we do not listen to the word of God and pray, our faith will slowly fade away. ಸೊ ಅದಕ್ಕೆ ಸಭೆಯಾಗಿ ಸೇರಿಕೊಂಡು ಬರುವಾಗ, ನಾವು ದೇವರ ವಾಕ್ಯಗಳನ್ನು ಕೇಳ್ತಾ ಬರುವಾಗ ನಾವು ದಿನ ನಮ್ಮ ಆತ್ಮದಲ್ಲಿ ಬಲ ಹೊಂದುವವರು ಆಗಿರ್ತೇವೆ. When we spend time listening to the word of God every day, our spirit keeps growing, it becoming stronger. ಸೊ ಅದಕ್ಕೆ ನಾವು ನೋಡ್ತೀವಿ, ಪೌಲನು ಹೆಬ್ರಿ ಗ್ರಂಥಕರ್ತ 2ನೇ ಅಧ್ಯಾಯದಲ್ಲಿ ಹೀಗೆ ಹೇಳ್ತಾನೆ, ನಾವು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋದೆವೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚು ಲಕ್ಷ್ಯವನ್ನು ಕೊಡುವವರಾಗಿರಬೇಕೆಂಬುದಾಗಿ ಗ್ರಂಥಕರ್ತನು ಬರೀತಾರೆ. That's why the author of Hebrews says in chapter 2 verse 1, we must pay more careful attention therefore to what we have heard, so that we do not drift away. ಸೊ ಅದಕ್ಕೆ ವಿಶ್ವಾಸಿಗಳಾಗಿರುವಂಥ ನಾವು ಅನೇಕ ಸಾರಿ ಕೇಳಿದ ಸಂಗತಿಗಳಲ್ಲಿ ನಾವು ಮರೆತು ಹೋಗುವಾಗ ನಾವು ತಪ್ಪಿ ಹೋಗಲಿಕ್ಕೆ ಪ್ರಾರಂಭಿಸ್ತದೆ. We as believers, when we fail to pay careful attention to what we heard from the word of God, we drift away from our faith easily. ಸೊ ಮನುಷ್ಯನ ಸ್ವಭಾವ ಏನಂದ್ರೆ, ಮನುಷ್ಯನಿಗಿರುವಂಥ ಎಲ್ಲ ಒಳ್ಳೆ ಸ್ವಭಾವಗಳಲ್ಲಿ ಒಂದು ಒಳ್ಳೆ ಸ್ವಭಾವ ಏನಂದ್ರೆ ಮರೆತು ಹೋಗುವಂಥದ್ದು. A good habit we human beings have is to forget the former things, but sadly sometimes we forget the word of God as well. ಸೊ ಅದಕ್ಕೆ ದೇವರು, ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾನೆ, ನನ್ನನ್ನು ಜ್ಞಾಪಕ ಮಾಡಿಕೊಳ್ಳಿಕ್ಕೆ ಇದನ್ನು ಮಾಡಿರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಯಾಕಂದರೆ ನಾವು ಅದನ್ನು ಜ್ಞಾಪಕ ಮಾಡಿಕೊಳ್ತಾ ಇರುವಂಥದ್ದು ಪ್ರೀತಿಯಾಸ ನಾವು ಕೇಳಿದ ಸಂಗತಿಗಳಿಂದ
ತಪ್ಪಿ ಹೋಗದೇ ಇರುವಂಥದ್ದು ನಮ್ಮ ಜೀವಿತದ ಜಯಕ್ಕೆ ಮತ್ತು ಎಷ್ಟೋ ಮತ್ತು ಒಳ್ಳೆಯದಾಗಿರುತ್ತದೆ. It is very important for our victorious life that we keep reminding and remembering the teachings from the Word of God. ಸೊ ಆದ್ದರಿಂದ ಈ ದಿನ ನಾವು ಸಭೆಯಾಗಿ ಸೇರಿಕೊಂಡು ಬರಲಿಕ್ಕೆ ಅನಾನುಕೂಲವಾಗಿದ್ದರೂ ಆನ್ಲೈನ್ ಮೂಲಕ ನಿಮ್ಮ ಸಭಾಪಾಲಕರು ಪ್ರತಿ ವಾರ ನಿಮ್ಮನ್ನು ಮತ್ತು ನೋಡುವಂತೆ, ನಿಮ್ಮ ಹತ್ರ ಮಾತನಾಡುವಂತೆ ಅವರು ಮಾಡ್ತಿರುವ ಪ್ರಯತ್ನಗಳೆಲ್ಲ ನಿಮಗೆ ಗೊತ್ತಿದ್ದಾವೆ. ಸೊ ಆದ್ದರಿಂದ ದಯವಿಟ್ಟು ನಿಮ್ಮ ಸಭೆಯಿಂದ ಯಾವ ಕಾರ್ಯಕ್ರಮ ಹೊರಡುತ್ತೋ ಅದನ್ನು ಗಮನವಿಟ್ಟು, ನೀವು ಮನೆಯಲ್ಲಿದ್ದಾಗಲೂ ಕೂಡ ಗಮನವಿಟ್ಟು ದೇವರ ವಾಕ್ಯವನ್ನು ಕೇಳಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. It is difficult for us to gather together as a church in this lockdown season. You must honor the efforts that your pastor is putting forward to connect with you online every single week. ಯಾಕಂದ್ರೆ ದೇವರ ವಾಕ್ಯವು ಕೇಳುವುದರ ಮೂಲಕ ನಾವು ಬಲ ಹೊಂದಲಿಕ್ಕೆ ಪ್ರಾರಂಭಿಸ್ತೇವೆ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ನಿನ್ನ ನುಡಿಯು ನನಗೆ ಚೈತನ್ಯ ಕೊಡುತ್ತದೆ. Bible says, Lord, your word rejuvenates me. ದೇವರ ವಾಕ್ಯವು ನಮ್ಮನ್ನು ಚೈತನ್ಯಗೊಳಿಸ್ತದಂತೆ. ದೇವರ ವಾಕ್ಯವು ನಮ್ಮನ್ನು ಎಷ್ಟೋ ಬಲಪಡಿಸುವಂಥದ್ದಾಗಿರುತ್ತದೆ. ಆದ್ದರಿಂದ ಪ್ರತಿಯೊಬ್ಬರು ಮತ್ತು ದೇವರ ವಾಕ್ಯವನ್ನು ಕೇಳಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. Word of God rejuvenates us. It also strengthens us in our faith and helps us to live a godly, victorious life. ನಾವು ದೇವರ ವಾಕ್ಯಕ್ಕೆ ಹೋಗುವ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. Before we begin the sermon, let's pray together. ಪ್ರೀತಿಯುಳ್ಳ ಪರಲೋಕದ ತಂದೆ ಆದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. Dear loving heavenly Father, hallowed be your name. Passion Lighthouse ಚರ್ಚ್ಗಾಗಿ ನಾನು ನಿಮ್ಗೆ ಒಂದನ್ನು ತಿಳಿಸ್ತೇನೆ. I thank you for Passion Lighthouse Church. ನಿನ್ನ ದಾಸನಾಗಿರುವಂತ ಕರ್ತನ ಸ್ವಾಮಿ ಪಾಸ್ಟರ್ ವಿಕಾಸ್ ಅವರನ್ನು ನೀನು ಉಡುಪಿಗೆ ಕರೆದುಕೊಂಡು ಬಂದಿದ್ದಕ್ಕಾಗಿ ಸ್ತೋತ್ರ. Thank you for bringing your servant Pastor Vikas to Udupi. ಕರ್ತನ ಇವರ ಮೂಲಕ ನೀನು ಅನೇಕ ಆತ್ಮಗಳು ನಿನ್ನ ರಾಜ್ಯಕ್ಕೆ ಬರುವಂತೆ ನೀನು ಆಕರ್ಷಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ. Through them you are attracting many souls to your kingdom. We thank you, Lord, for that. ಸ್ವಾಮಿ, ಅವರು ಮಾಡ್ತಿರುವ ಸೇವೆಗಾಗಿ ಕೂಡ ನಾನು ಸ್ತೋತ್ರ ಮಾಡ್ತೇನೆ. ಅವರಿಗಿರುವ ವಿಶ್ವಾಸಿಗಳಿಗಾಗಿ ಕೂಡ ಸ್ತೋತ್ರ ಮಾಡ್ತೇನೆ. We thank you, Lord, for their ministry and for the believers that you have given to them. ಬರುವಂತ ದಿನದಲ್ಲಿ ಕರ್ತನ ಈ ಸಭೆಯನ್ನ ಬೆಳೆದು ಕರ್ತನೆ ನಿನ್ನನ್ನು ಮಹಿಮೆ ಪಡಿಸೋರಾಗಿರತಕ್ಕಾಗಿ ಸ್ತೋತ್ರ. Thank you, Lord, that in the days to come you are increasing this church in multiple folds for your glory. ಕರ್ತನ ಈ ಸಭೆ ಸಂಗಡ ನಾನೀಗ ನಿನ್ನ ವಾಕ್ಯವನ್ನು ಹಂಚಿಕೊಳ್ತಿರುವಾಗ ಪ್ರತಿಯೊಬ್ಬರ ಸಂಗಡ ನೀನು ಮಾತನಾಡಿ ನೀನು ಬಲಪಡಿಸಬೇಕೆಂಬುದಾಗಿ ಬೇಡಿಕೊಳ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ಪ್ರೀತಿಯುಳ್ಳ ಪರಲೋಕದ ತಂದೆಯೇ. As I share your word with this church, I pray that you will strengthen me and use me, Lord. In Jesus' name we pray. Amen. Amen. Praise the Lord. ಪ್ರೀತಿಯಾದ ದೇವರ ಮಕ್ಕಳೇ, ಈ ದಿನಗಳಲ್ಲಿ ನಾವು ಹಾದಿ ಹೋಗ್ತಿರುವಂಥ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ ನಮ್ಮ ದೇವರು ನಮ್ಮ ಸಂಗಡ ಇದ್ದಾನೆ. ಆಮೆನ್. ಹಲ್ಲೆಲೂಯಾ. Dear children of God, in these tough times that we all are going through, just remember that our God is with us. Amen. ಸೊ ಅದಕ್ಕೆ ದೇವರು ನಮ್ಮ ಸಂಗಡ ಇರುವಾಗ ನಮಗೆ ಯಾವ ವ್ಯತ್ಯಾಸ ಕೂಡ ಕಂಡು ಬರೋದಿಲ್ಲ. ಲೋಕದಲ್ಲೆಲ್ಲ ಅನೇಕ ವ್ಯತ್ಯಾಸಗಳು ಕಂಡು ಬರಬಹುದು, ಆದರೆ ದೇವರ ಮಕ್ಕಳಿಗೆ ದೇವರು ಮಾರ್ಪಡದ ದೇವರು ನಮ್ಮ ಸಂಗಡ ಇರುವುದರಿಂದ ಯಾವ ಪರಿಸ್ಥಿತಿಗಳು ಕೂಡ ನಮಗೆ ಮತ್ತು ಏನು ವಿಶೇಷವಾಗಿ ಕಂಡು ಬರುವುದಿಲ್ಲ. ಯಾಕಂದ್ರೆ ನಮ್ಮ ದೇವರು ಯಾವಾಗಲೂ ನಮ್ಮ ಸಂಗಡ ಇರುವವನಾಗಿದ್ದಾನೆ. Because God is with us, we will not see any difference between the lockdown crisis or otherwise. People outside in the world are seeing great difference, but for you as a believer, as a person who is in Christ, the living God, you will not find such a difference because God is with you at all times. ಸರಿ, ಈ ಒಂದು ಸಂದರ್ಭದಲ್ಲಿ ಈ ಭಾನುವಾರ ನಾನು ನಿಮ್ಮ ಸಂಗಡ ಹಂಚಿಕೊಳ್ಳಿಕ್ಕೆ ದೇವರು ನನಗೆ ಕೊಟ್ಟಂತ ಒಂದು ಸಂದೇಶವೇನೆಂದರೆ ದೇವರ ಆಶೀರ್ವಾದ. The word that God has given to me to share with this particular church today is blessing of God or God's blessing. ಬೈಬಲ್ ವಾಕ್ಯವೇನು? ದೇವರ ಆಶೀರ್ವಾದ. ಪ್ರಿಯರೇ, ದೇವರ ಆಶೀರ್ವಾದವು ಒಂದು ಮಹತ್ತರವಾದಂಥ ವಿಷಯವಾಗಿದೆ. ಸೊ ಅದನ್ನು ಕುರಿತಾಗಿ ಈ ದಿನ ನಾವು ಸ್ವಲ್ಪ ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಹೋಗೋಣ. God's blessing is so valuable and amazing. Today let's turn our Bibles and meditate about the same. ಬೈಬಲ್ ವಚನದಲ್ಲಿ ನಾವು ನೋಡ್ತಿರುವಾಗ ನೋಡಿ, ಕೀರ್ತನೆ 37ನೇ ಕೀರ್ತನೆ 22ನೇ ವಚನದಲ್ಲಿ ನಾವು ಸತ್ಯವೇದಗಳನ್ನು ತೆಗೆದು ನೋಡುವಾಗ ದೇವರ ವಾಕ್ಯವಿಡುವಂಥ ಒಂದು ಅದ್ಭುತವಾದ ಮಾತು, ಭಕ್ತನು ಬರೀತಿರುವಂಥ ಮಾತನ್ನು ನಾವು ಓದ್ತೇವೆ. ಓದ್ರಿ. ಯೆಹೋವನ ಆಶೀರ್ವಾದವು ಯಾರಿಗೆ ಇರುವುದೋ ಅವರು ದೇಶವನ್ನು ಅನುಭವಿಸುವ. Psalmist says like this in Psalms 37:22.
Surely those the Lord blesses will inherit the land. Amen. ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ದೇವರ ಆಶೀರ್ವಾದ ಯಾರಿಗಿರ್ತದೋ ಅವರು ದೇಶವನ್ನು ಏನು ಮಾಡ್ತಾರಂತೆ, ಅನುಭವಿಸುವವರು ಎಂಬುದಾಗಿ. ಪ್ರಿಯರೇ, ಅದಕ್ಕೆ ನಾನು ಸ್ವಲ್ಪ ದೇವರ ಆಶೀರ್ವಾದ ನೋಡಿ, ಮತ್ತಷ್ಟು ಮಾತ್ರ ಅಲ್ಲ, ಬೈಬಲ್ ಗ್ರಂಥದಲ್ಲಿ ಕೆಲವು ಇನ್ನ ವಚನಗಳನ್ನು ನಿಮಗೆ ಓದಿಸಲಿಕ್ಕೆ ಇಷ್ಟಪಡ್ತೇನೆ. Whoever has the blessing of the Lord will inherit the land. I would like to read few more verses from the Bible. ಮತ್ತಷ್ಟು ಮಾತ್ರ ಅಲ್ಲ, ಜ್ಞಾನೋಕ್ತಿ 10ನೇ ಸಂಧಿ 22ನೇ ವಚನ ಬಹಳ ಅದ್ಭುತವಾಗಿ ಒಂದು ಮಾತು ಹೇಳ್ತದೆ ನೋಡಿ. ಯೆಹೋವನ ಆಶೀರ್ವಾದವು ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು. ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನವನ್ನು ಸೇರಿಸದು. ಅದು ವ್ಯಸನವನ್ನು Proverbs 10:22 says, "The blessing of the Lord makes one rich, and he has no sorrow with it." ಪ್ರೀತಿಯಾದ ದೇವರ ಮಕ್ಕಳೇ, ಕನ್ನಡ ಬೈಬಲ್ ನಲ್ಲಿ ನಾವು ನೋಡ್ತೇವೆ ಯೆಹೋವನ ಆಶೀರ್ವಾದವು ಭಾಗ್ಯದಾಯಕ. Amen. In Kannada Bible we see that it says that blessing of the Lord is a good fortune. ನಾವು ನೋಡ್ತೀವಿ ಕೀರ್ತನೆ 37:22 ನಾವು ನೋಡ್ತೀವಿ, ಯೆಹೋವನ ಆಶೀರ್ವಾದ ಯಾರಿಗಿರ್ತದೋ ಅವರು ದೇಶವನ್ನು ಅನುಭವಿಸುವವರು ಎಂಬುದಾಗಿ. ಇಲ್ಲಿ ಭಕ್ತನು ಬರೆತಿರುವಂಥ ಇನ್ನೊಂದು ಮಾತೇನೆಂದರೆ, ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು. Psalmist says in 37:22 that whomever God blesses will inherit the land, and the author of Proverbs says that the blessing of the Lord is a good fortune. ದೇವರಿಗೆ ಸ್ತೋತ್ರ. ಪಾಸ್ಟರ್ ವಿಕಾಸ್ ಅವರು ಮತ್ತು ಮೂಲತಃ ಆಂಧ್ರ ಪ್ರದೇಶನವರು. ಸೊ ನಾನು ಕೂಡ ಮೂಲತಃ ಆಂಧ್ರ ಪ್ರದೇಶನವನೇ. ಸೊ ಆದರೆ ನಮ್ಮ ತೆಲುಗು ಬೈಬಲ್ನಲ್ಲಿ ನಾವು ನೋಡ್ತಿರುವಾಗ ಈ ವಚನ ಇನ್ನು ಭಾಳ ಅದ್ಭುತವಾಗಿ ಈಗ ಹೇಳ್ತದೆ. ಏನಂದರೆ, ಯೆಹೋವನ ಆಶೀರ್ವಾದವು ಐಶ್ವರ್ಯವನ್ನು ಕೊಡ್ತದೆ, ಅದು ಮನುಷ್ಯನ ಕಷ್ಟದಿಂದ ಹೆಚ್ಚಾಗುವುದಿಲ್ಲ ಎಂಬುದಾಗಿ. Praise God that Pastor Vikas and I are basically from Andhra Pradesh. This same verse is even more beautifully written in the Telugu Bible, that the blessing of the Lord makes one rich, and that does not come by human toil. ಸೊ ಅದಕ್ಕೆ ಭಾಳ ಜನರ ಜೀವನದಲ್ಲಿ ತಿಳ್ಕೊಳ್ಬೇಕು, ಐಶ್ವರ್ಯವು ಹೇಗೆ ಬರ್ತದೆ ಅಂದರೆ, ಮನುಷ್ಯನು ಭಾಳ ಕಷ್ಟಪಟ್ಟು ದುಡಿಯೋದ್ರ ಮೂಲಕ ಅವನೇನಾಗೋದಿಲ್ಲ, ಐಶ್ವರ್ಯವಂತನೂ ಆಗೋದಿಲ್ಲ. Many of us must understand today that the wealth does not come by working very hard and toiling day and night. ಅದಕ್ಕೆ ದೇವರ ವಾಕ್ಯದಲ್ಲಿ ಕೂಡ ನಾವು ನೋಡ್ತೇವೆ, ಬೆಳಗಾವುದಕ್ಕಿಂತ ಮುಂಚೆ ಹೇಳುವವರೇ, ಹೊತ್ತು ಮೀರಿ ಮಲಗುವವರೇ, ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟಪಡುವುದು ವ್ಯರ್ಥ. That's why Bible says in Psalms 127:2, "In vain you raise up early and stay up late, toiling for food to eat, for he grants sleep to those who he loves." ಬಹಳ ಸಾರಿ ಮನುಷ್ಯರ ಜೀವನದಲ್ಲಿ ಏನು ಮಾಡ್ತಾರೆ, ದೇವರ ವಾಕ್ಯವನ್ನು ನಂಬದೆ ತಮ್ಮ ಸ್ವಂತ ಬಲದ ಮೇಲೆ ಅವರು ಬ್ರತಕಲಿಕ್ಕೆ ಪ್ರಾರಂಭಿಸ್ತಾರೆ. Usually people of God do not believe in God's word, but instead they depend upon their own strength and their struggles. ಪ್ರೇರೆ, ನೀವು ಆ ವಿಧವಾಗಿ ಬ್ರತಕುವಾಗ ಏನಾಗ್ತದಂದ್ರೆ, ನಿಮ್ಮ ಪ್ರಯಾಸಕ್ಕೆ ತಕ್ಕ ಹಾಗೆ ನೀವು ಬ್ರತಕ್ತೀರಿ. ಆದರೆ ದೇವರಿಗೆ ಸ್ತೋತ್ರ, ನಾವು ದೇವರನ್ನ ಆತುಕೊಳ್ಳುವಾಗ ದೇವರ ಪ್ರಭಾವಕ್ಕೆ ತಕ್ಕ ಹಾಗೆ ನಾವು ಆಶೀರ್ವದಿಸಲ್ಪಡ್ತೇವೆ. Dear ones, when we live according to our strength and hard work, we spend our life in vain. But praise God who promises that when we depend on Him, we are blessed according to His riches. ಸೊ ಅದಕ್ಕೆ ಇಲ್ಲಿ ಈ ವಚನ ಹೇಳ್ತದೆ ಏನಂತೆ, ಯೆಹೋವನ ಆಶೀರ್ವಾದವು ನಮಗೆ ಐಶ್ವರ್ಯವನ್ನು ಕೊಡ್ತದೆ, ಅದು ಮನುಷ್ಯರ ಕಷ್ಟದಿಂದ ಏನಾಗೋದಿಲ್ಲ, ಹೆಚ್ಚಾಗೋದಿಲ್ಲ. This verse says that God's blessing brings wealth and it does not come with human toil. ಅದಕ್ಕೆ ನೀನು ಕಷ್ಟ ಪಡೋದಕ್ಕಿಂತಲೂ ಅಂದರೆ ನೀನು ಕೆಲಸ ಮಾಡಬಾರದೆಂಬುದಾಗಿ ನನ್ನ ತಾತ್ಪರ್ಯವಲ್ಲ, ದೇವರು ನಮ್ಮನ್ನು ಆಶೀರ್ವದಿಸಿದ್ದಾನೆ ಎಂಬುದಾಗಿ ನಾವು ನಂಬಬೇಕು. I do not intend to say that you should not work, but what I meant to say is that you must first believe that God has blessed you. ಹಲ್ಲೆಲೂಯಾ. ಅದಕ್ಕೆ ಹೇಳ್ತದೆ, ನಮ್ಮ ಜೀವನದಲ್ಲಿ ದೇಶವನ್ನು ಅನುಭವಿಸುವಂತೆ ಅಥವಾ ದೇಶದಲ್ಲಿ ನಾವು ಆಶೀರ್ವಾದ ಹೊಂದಿದವರಾಗಿರಬೇಕಂದ್ರೆ, ಯೆಹೋವನ ಆಶೀರ್ವಾದ ಹೊಂದಿದವನು ದೇಶವನ್ನು ಅನುಭವಿಸ್ತಾನೆ. Surely those whom God blesses will inherit the land. That's the only way you can actually enjoy this blessing. ಹಲ್ಲೆಲೂಯಾ. ಮತ್ತು ಅಷ್ಟು ಮಾತ್ರ ಅಲ್ಲ, ಯೆಹೋವನ ಆಶೀರ್ವಾದವು ನಮಗೇನು ಭಾಗ್ಯದಾಯಕ ಅಂದರೆ, ಯೆಹೋವನ ಆಶೀರ್ವಾದವು ನಮಗೆ ಐಶ್ವರ್ಯವನ್ನು ತರುವಂಥದ್ದು ಆಗಿದೆ ಎಂಬುದಾಗಿ ನಾವು ನೋಡ್ತೇವೆ. And His blessing is a good fortune, it brings wealth.
ನೋಡಿ, ಇನ್ನೊಂದು ವಚನ ಕೂಡ ನಾನು ನಿಮಗೆ ಓದಿಸಲು ಇಷ್ಟಪಡ್ತೇನೆ. ದಯವಿಟ್ಟು ಕೀರ್ತನೆ 18:35 ವಚನ ಓದ್ರಿ. ನೀನೇ ನನಗೋಸ್ಕರ ಗುರಾಣಿಯನ್ನು ಹಿಡಿದು ರಕ್ಷಿಸಿದ್ದಿ. ನಿನ್ನ ಬಲಗೈ ನನಗೆ ಆಧಾರ. ನಿನ್ನ ಕೃಪಾ ಕಟಾಕ್ಷವು ನನಗೆ ದೊಡ್ಡಸ್ತಿಕೆಯನ್ನು ಉಂಟು ಮಾಡಿದೆ. ಹಲ್ಲೆಲೂಯಾ. I would like to read one more verse, Psalms 18:35. You make your saving help my shield, and your right hand sustains me, and your gentleness makes me great. Amen. ಕನ್ನಡ ಬೈಬಲ್ನಲ್ಲಿ ಮಾತನ್ನು ನಾವು ನೋಡ್ತೇವೆ. ನಿನ್ನ ಕೃಪಾ ಕಟಾಕ್ಷವು, ದೇವರ ಕೃಪೆ ಏನ್ ಮಾಡಿದೆ, ಅಥವಾ ದೇವರ ಆಶೀರ್ವಾದ. ಕೃಪೆ ಅಂದೇನು ದೇವರ ಆಶೀರ್ವಾದವೇ. ಸೊ ಆದ್ದರಿಂದ ಕೃಪಾ ಕಟಾಕ್ಷವು ಯಾರ ಮೇಲೆ ಇರ್ತದೋ ಅವನಿಗೆ ಏನಾಗ್ತದಂತೆ, ದೊಡ್ಡ ಸ್ಥಿತಿಯನ್ನು ದೇವರು ಕೊಟ್ಟಿದ್ದಾನೆ, ಅಂದ್ರೆ ಉನ್ನತ ಸ್ಥಿತಿಗಳನ್ನು ಕೊಟ್ಟಿದ್ದಾನೆ. In Kannada Bible it says God's grace and gentleness. What is meant by God's grace and gentleness? That means His blessing. His blessing makes me great, says the psalmist. ಮತ್ತು ಅಷ್ಟು ಮಾತ್ರ ಅಲ್ಲ, ದಯವಿಟ್ಟು ಇನ್ನೊಂದು ವಚನ ನಾವು ನೋಡೋಣ. ನೋಡಿ, ಕೀರ್ತನೆ 107 38 ವಚನವನ್ನು ನೋಡುವಾಗ ಅಲ್ಲಿ ಕೂಡ ಒಂದು ಅದ್ಭುತವಾದ ದೇವರ ವಾಕ್ಯವನ್ನು ನಾವು ನೋಡ್ತೇವೆ. ಆತನು ಆಶೀರ್ವದಿಸಿದ್ದರಿಂದ, ಆತನು ಅಂದ್ರೆ ದೇವರು ಆಶೀರ್ವಾದ ಮಾಡಿರುವುದರಿಂದ ಅವರು ಬಹಳವಾಗಿ ಹೆಚ್ಚಿದರು. ಅವರಿಗೆ ದನ ಕರುಗಳಿಗೇನು ಕಡಿಮೆ ಇರಲಿಲ್ಲ. In the same manner, Psalms 107:38 says, He blesses them and they multiply greatly, and He does not let their cattle decrease. ನಾವು ನೋಡ್ತೀವಿ, ನೋಡಿ, ದೇವರು ಅವರನ್ನು ಏನ್ ಮಾಡಿದಾನಂತೆ, ಆಶೀರ್ವಾದ ಮಾಡಿರೋದ್ರಿಂದ ಅವರು ಬಹಳವಾಗಿ ಹೆಚ್ಚಿದರು. What does it say? Because God blessed them, they multiplied greatly. They had no lack in them. ಸೊ ಅದಕ್ಕೆ ನನ್ನ ಪ್ರೀತಿಯಾದ ದೇವರ ಮಕ್ಕಳೇ, ಈಗ ಸುಮಾರು ನಾನು ನಿಮಗೆ ಇನ್ನೂ ಒಂದು ವಚನ ನಾನು ನಿಮಗೆ ತೋರಿಸಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, 112ನೇ ಕೀರ್ತನೆ 3ನೇ ವಚನವನ್ನು ನೋಡೋಣ. 112ನೇ ಕೀರ್ತನೆ 3ನೇ ವಚನ. ಅವನ ಮನೆಯಲ್ಲಿ ಧನೈಶ್ವರ್ಯಗಳಿರುವವು. ಅವನ ನೀತಿಯು ಸದಾಕಾಲವೂ ಫಲಿಸುತ್ತಿರುವುದು. ಆಮೆನ್. ನಾವು ನೋಡ್ತೀವಿ, ಅವನ ಮನೆಯಲ್ಲಿ ಧನೈಶ್ವರ್ಯಗಳು ಇರುವವು. Likewise, we also read in Psalms 112:3, Wealth and riches are in their houses, and their righteousness endures forever. Dear ones, all these verses are talking about God's promise for His children. ಪ್ರಿಯರೇ, ಈ ವಚನಗಳು ಎಲ್ಲವನ್ನು ನೋಡ್ತಿರುವಾಗ ದೇವರು ಆತನ ಮಕ್ಕಳಾದಂಥ ನಮಗೆ ಕೊಟ್ಟಿರುವಂಥ ಅನೇಕವಾದ ವಾಗ್ದಾನಗಳು ಎಂಬುದಾಗಿ ಹೇಳಬಹುದು. ಅಂದರೆ ಈ ಮಾತುಗಳೆಲ್ಲ ನಮಗೆ ಏನು ತೋರಿಸ್ತದೆ ಅಂದರೆ, ದೇವರ ಆಶೀರ್ವಾದವು ಯಾರ ಮೇಲೆ ಇದೆಯೋ, ಪ್ರೀತಿ ಅವನು ಏನಾಗ್ತಾನಂದ್ರೆ ದೇಶವನ್ನು ಅನುಭವಿಸ್ತಾನೆ, ಅವನು ಐಶ್ವರ್ಯವಂತನಾಗ್ತಾನೆ, ಅವನು ದೊಡ್ಡ ಸ್ಥಿತಿಗೆ ಬರ್ತಾನೆ. ಮತ್ತು ಅಷ್ಟು ಮಾತ್ರ ಅಲ್ಲ, ಅವರು ಬಹಳ ದೇವರವನ್ನು ಆಶೀರ್ವದಿಸಿರುವುದರಿಂದ ಅಥವಾ ದೇವರ ಆಶೀರ್ವಾದವು ಅವರ ಮೇಲಿರುವುದರಿಂದ ಅವರು ಬಹಳವಾಗಿ ಅಭಿವೃದ್ಧಿ ಹೊಂದಿದ್ದರು ಎಂಬುದಾಗಿ ನಾವು ನೋಡ್ತೇವೆ. It says that because God blessed them, they inherit the land, they become wealthy, they become great in number. Not only that, but because God blessed them, they multiply greatly. ಸೊ ಆದ್ದರಿಂದ ಪ್ರೀತಿಯ ಸ್ನೇಹಿತರೆ, ಇಲ್ಲಿ ಬಹಳ ಮುಖ್ಯವಾದ ಸಂಗತಿ ಏನಂದ್ರೆ, ದೇವರ ಆಶೀರ್ವಾದ ಯಾರ ಮೇಲೆ ಇದೆಯೋ ಅವರ ಜೀವಿತ ಬಹಳ ಉನ್ನತವಾಗಿದೆ. Henceforth we must remember that God's blessing is very, very important in our life, and whomever God blesses, no one can touch that person. Such a great blessing God has given to His children. ಬಹಳ ಉನ್ನತ, ಅವರನ್ನು ಯಾರು ಕೂಡ ಏನು ಮಾಡಲಿಕ್ಕೆ ಆಗುವುದಿಲ್ಲ ಅಂತ ವಿಶೇಷವಾದ ಮತ್ತು ಆಶೀರ್ವಾದ ಅವರ ಮೇಲೆ ಇರ್ತದೆ. ಅದಕ್ಕೆ ಈ ದಿವಸ ಬೈಬಲ್ ಗ್ರಂಥದಿಂದ ನಾವು ನೋಡೋಣ, ದೇವರ ಆಶೀರ್ವಾದಗಳು ಯಾರ ಮೇಲಿದ್ದಾವೋ ಅವರ ಜೀವಿತಗಳನ್ನು ಯಾರು ಕೂಡ ಏನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. That's why today from the word of God we're going to learn on whom God has released His blessing, or who is the one who is blessed by the Lord. ಅದಕ್ಕೆ ಬೈಬಲ್ ವಾಕ್ಯ ಹೇಳ್ತದೆ, ಯೆಶಾಯ ಪ್ರವಾದನೆ ಗ್ರಂಥ 54ನೇ ಸಂಧಿ 17ನೇ ವಚನ ಹೇಳ್ತದೆ, ನಿಮಗೆ ವಿರೋಧವಾಗಿ ರೂಪಿಸಲ್ಪಡುವ ಯಾವ ಆಯುಧವು ಏನಾಗುವುದಿಲ್ಲ, ಜಯಿಸುವುದಿಲ್ಲ ಎಂಬುದಾಗಿ. Isaiah 54:17 says like this, No weapon formed against you shall prosper, and every tongue which raises against you in judgment you shall condemn. This is the heritage of servants of the Lord. ಯಾಕೆ ಅಂದ್ರೆ ದೇವರ ಆಶೀರ್ವಾದವನ್ನು ಹೊಂದಿದಂಥ ಒಬ್ಬ ವ್ಯಕ್ತಿಯ ಜೀವಿತದ ಮೇಲೆ ಯಾರು ಎಷ್ಟು ವಿಧವಾಗಿ ಪ್ರಯತ್ನ ಮಾಡಿದಾಗ್ಯೂ ಕೂಡ ಅವನ ಜೀವಿತಕ್ಕೆ ಯಾವ ಹಾನಿ ಮಾಡಲಾರಂತೆ.
ಯಾಕಂದ್ರೆ ಬೈಬಲ್ ವಾಕ್ಯ ಹೇಳಿ ನಿಮಗೆ ವಿರೋಧವಾಗಿ ರೂಪಿಸಲ್ಪಡುವ. That means that whoever stands against you and your family, no matter what they try to do, they will not succeed because God's blessing is upon ಅದಕ್ಕೆ you. ನನ್ನ ಪ್ರೀತಿಯಾದ ದೇವರ ಮಕ್ಕಳೇ, ದೇವರ ಮಕ್ಕಳಿಗೆ ವಿರೋಧವಾಗಿ ರೂಪಿಸಲ್ಪಡುವ ಯಾವ ಆಯುಧವು, ಯಾವ ಪರಿಸ್ಥಿತಿಗಳು ಕೂಡ ಏನಾಗೋದಿಲ್ಲ, ಜಯ ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ. Dear children of God, any circumstance or any situation that comes against the children of God, it cannot ಅದಕ್ಕೆ prosper. ಬೈಬಲ್ ವಚನ ನಾನು ನಿಮಗೆ ತೋರಿಸಿದೆ, ದೇವರ ಆಶೀರ್ವಾದವೇನು ಮಾಡ್ತದೆ. ಸೊ ಅದಕ್ಕೆ ಈ ವಿಧವಾಗಿ ದೇವರ ಆಶೀರ್ವಾದವನ್ನು ಹೊಂದಿದಂಥ ವ್ಯಕ್ತಿಗಳ ಜೀವಿತಕ್ಕಂತೆ ಯಾವ ವಿರೋಧವೂ ಏನು ಮಾಡೋದಿಲ್ಲ, ನಿಂತ್ಕೊಳ್ಳಿಕ್ಕೆ ಸಾಧ್ಯ. That's why we read all these verses talking about the same thing, about what blessing of God can do to you. No weapon formed against you, no person who speaks against you, no matter what they try to do or harm you, they can never succeed. Evil cannot succeed against the people who are blessed by the Lord. ದೇವರ ವಾಕ್ಯ ಹೇಳ್ತದೆ, ನಿಮಗೆ ವಿರೋಧವಾಗಿ ರೂಪಿಸಲ್ಪಡುವ ಯಾವ ಆಯುಧವು, ಯಾವ ವಿಧವಾಗಿ ಪ್ರಯತ್ನ ಮಾಡಿ ನಮ್ಮನ್ನು ಕುಗ್ಗಿಸಬೇಕು, ನಮ್ಮ ನಾಶ ಮಾಡಬೇಕು ಎಂಬುದಾಗಿ ಯಾರು ಪ್ರಯತ್ನ ಮಾಡಿದರೂ ದೇವರ ಆಶೀರ್ವಾದ ಹೊಂದಿದಂಥ ವ್ಯಕ್ತಿಗಳ ಜೀವಿತದಲ್ಲಿ ಅವ್ರಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಇವರು ಮಾಡುವಂಥ ಎಲ್ಲ ಕೇಡುಗಳು ಅವರಿಗೆ ಮೇಲುಗಳಾಗಿ ಪರಿವರ್ತಿಸಿಬಿಡ್ತಾರೆ. ಅದಕ್ಕೆ ಅಪೊಸ್ತಲನಾದ ಪೌಲನು ಈ ಸತ್ಯವನ್ನು ತಿಳಿದಂಥ ಆತನು ಒಂದು ಅದ್ಭುತವಾದ ಮಾತನ್ನು ಹೇಳ್ತಾನೆ ನೋಡಿ. ರೋಮಾಪುರದವರು ಬರೆದ ಪತ್ರಿಕೆ 8ನೇ ಸಂಧಿ 28ನೇ ವಚನದಲ್ಲಿ ನಾವು ನೋಡ್ತಿರುವಾಗ, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು, ನೋಡಿ, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ಪ್ರಿಯರೇ, ಪೌಲನು ಎಂತ ಅದ್ಭುತವಾದ ಪ್ರಕಟಣೆಯನ್ನು ಮಾತನಾಡ್ತಿದ್ದಾನೆ. Everything that devil tries to bring into their life, it will be turned towards their good. That's why Apostle Paul, who knows this truth, says in Romans 8:28, and we know that all things work for good for those who love him and who have been called according to his purpose. What a wonderful revelation Apostle Paul is writing here. ಹಳೆ ಒಡಂಬಡಿಕೆಯಲ್ಲಿ ಪ್ರವಾದಿ ಹೇಳಿದೆ, ಯೆಶಾಯನ ಗ್ರಂಥದಲ್ಲಿ ನಾವು ನಿಮಗೆ ವಿರೋಧವಾಗಿ ರೂಪಿಸಲ್ಪಡುವ ಯಾವ ಆಯುಧವು ಏನಾಗುವುದಿಲ್ಲ, ಜಯಿಸುವುದಿಲ್ಲ. What a wonderful revelation Apostle Paul has written. What a wonderful thing Prophet Isaiah is saying. No weapon formed against you can ever prosper. ಪ್ರೀತಿಯಾಸನೆ, ನಮ್ಗೆ ಯಾವ ಆಯುಧಗಳು ಏ ವಿಧವಾಗಿ ರೂಪಿಸಿದ್ರು ಕೂಡ, ಎಂಥ ತಂತ್ರಗಳು ಮಾಡಿ ರೂಪಿಸಿದ್ರು ಕೂಡ ನಮಗೆ ಏನಾಗೋದಿಲ್ಲಂತೆ, ಯಾವ ಆಯುಧವು ನಮ್ಮನ್ನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಜಯಿಸಲಿಕ್ಕೆ ಆಗೋದಿಲ್ಲ, ಅಂದ್ರೆ ನಮಗೆ ಕೇಡಾಗೋದಿಲ್ಲ. Whatever black magic, what kind of demonic forces, whatever kind of witchcraft enemy may try to bring against you, but it shall not prosper. That means that you will not be harmed. ಅದೇ ವಿಧವಾಗಿ ಪೌಲನು ಹೇಳ್ತಾನೆ, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಏನಾಗ್ತವೆ, ಅನುಕೂಲವಾಗ್ತವೆ ಎಂಬುದಾಗಿ ನನಗೆ ಗೊತ್ತದೆ. ಅಂದರೆ ಯಾರಾದರೂ ನಮಗೆ ಅನಾನುಕೂಲ ಮಾಡಬೇಕೆಂಬುದಾಗಿ ಪ್ರಯತ್ನಿಸಿದರು, ಯಾರಾದರೂ ನಮಗೆ ಕೇಡು ಮಾಡಬೇಕೆಂಬುದಾಗಿ ಪ್ರಯತ್ನಿಸಿದರು, ಪ್ರೀತಿಯ ಸ್ನೇಹಿತರೆ, ನಾವು ದೇವರಿಂದ ಆಶೀರ್ವದಿಸಲ್ಪಟ್ಟವರ ಕಾರಣ ನಮಗೇನಾಗುವುದಿಲ್ಲ, ಎಲ್ಲ ಕಾರ್ಯಗಳು ಏನಾಗ್ತವಂತೆ, ಅನುಕೂಲವಾಗಿ ಬಿಡುತ್ತೆ. Paul says that he knows for sure and he is confident that everything will work together for good for those who love God and who are called according to his purpose. Even if anyone tries to harm you, anyone tries to bring chaos in your life, what happens? It will be turned towards your good. Hallelujah. So ಆದ್ದರಿಂದ ಈ ದಿನ ನಾವು ಹಾದಿ ಹೋಗ್ತಿದ್ದಂಥ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ ಪ್ರಿಯರೇ, ನಾವು ಖಚಿತವಾಗಿ ತಿಳಿದುಕೊಂಡಿರುವವರಾಗಿರಬೇಕೆಂದರೆ, ದೇವರಿಂದ ಆಶೀರ್ವದಿಸಲ್ಪಟ್ಟವನಿಗೆ ಯಾವ ವಿರೋಧಗಳು ಕೂಡ, ಎಂಥ ಪರಿಸ್ಥಿತಿಗಳು ಕೂಡ ಅವನನ್ನು ಜಯಿಸಲಿಕ್ಕೆ ಸಾಧ್ಯವಿಲ್ಲ. ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ ಕೂಡ ನಾವು ಉನ್ನತ ಸ್ಥಿತಿಗೆ ಹೋಗುವವರಾಗಿರ್ತೇವೆ. ಸೊ ಅದಕ್ಕೆ ಈ ದಿವಸ ನಾವು ನೋಡೋಣ, ದೇವರ ಆಶೀರ್ವಾದ ಹೊಂದಿದಂಥ ವ್ಯಕ್ತಿಗಳ ಜೀವಿತದಲ್ಲಿ ಹೇಗೆ ವಿರೋಧವಾಗಿ ಏನೇನೆಲ್ಲ ಜನರು ಮಾಡಬೇಕಂತ ನೋಡಿದರು, ಆದರೆ ಆ ವಿರೋಧಗಳ ಮಧ್ಯದಲ್ಲಿ ದೇವರು ಅವರನ್ನು ಹೇಗೆ ಆಶೀರ್ವದಿಸಿದನು ಎಂಬುದು. Even today in this lockdown, in this economic crisis that the world is facing, pandemic diseases that are spreading across, just remember that the word of God says no evil can prosper against those who are blessed by the Lord. In such kind of conditions the world is facing today, you can still
increase. Let us see from the Bible how God helped the people of God and made them increase when the people rose against them, when the enemies rose against them. ನಾವು ಅಂದರೆ ಹೇಗೆ ಆಶೀರ್ವದಿಸಿದನಲ್ಲ, ದೇವರಿಂದ ಆಶೀರ್ವದಿಸಲ್ಪಟ್ಟಿರುವುದರಿಂದ ಅವರು ಹೇಗೆ ಪ್ರೀತಿಯ ಉನ್ನತಕ್ಕೆ ಬಂದರು ಎಲ್ಲ ವಿರೋಧಗಳ ಮಧ್ಯದಲ್ಲಿ ಎಂಬುದಾಗಿ. Let us see how the blessing of the Lord brought them to great heights in their life even when they are surrounded by the enemies. ನಾವು ಉದಾಹರಣೆ ನಾವು ನೋಡ್ತಿರುವಾಗ ಬೈಬಲ್ ಗ್ರಂಥದಲ್ಲಿ ನಮಗೆ ಕಂಡು ಬರುವಂತ ಒಂದು ವಿಶೇಷವಾದ ಸಂಗತಿ, ನಾವು ಮೊಟ್ಟ ಮೊದಲದಾಗಿ ನಾವು ನೋಡ್ತಿರುವಾಗ ಕೇಡು ಮಾಡಬೇಕು ಎಂಬುದಾಗಿ ಉದ್ದೇಶ ಉಳ್ಳ ಒಬ್ಬ ವ್ಯಕ್ತಿಯನ್ನು ನಾವು ನೋಡ್ತೀವಿ. ಅವನು ಯಾರಂದ್ರೆ ಫಸ್ಟ್ ನಾವು ನೋಡುವಂಥದ್ದು ಸೈತಾನ. Let us see some examples from the Bible. The first person who planned to harm God's children is Satan. ಪ್ರೀತಿಯ ಸ್ನೇಹಿತರೆ, ದೇವರು ಆದಾಮ ಅವರನ್ನು ಉಂಟು ಮಾಡಿ ಅವನ ಸುಂದರವಾದ ಏದೇನು ತೋಟದಲ್ಲಿ ಅವರಲ್ಲಿಟ್ಟು ಅವರಿಗೆ ಎಷ್ಟೋ ದೇವರವನ ಆಶೀರ್ವಾದ ಮಾಡಿದ. God made Adam and Eve in his own image. He placed them in the Garden of Eden and he blessed them abundantly. ಆದರೆ ಅದನ್ನು ನೋಡಿ ಸಹಿಸಲಿಕ್ಕಾಗದ ಸೈತಾನನ ಏನು ಮಾಡಬೇಕಂತ ನೋಡಿದಂದರೆ ಹೇಗಾದರೂ ಮಾಡಿ ಅವರ ಸಂತೋಷವನ್ನು, ಸಮಾಧಾನವನ್ನು, ಆನಂದವನ್ನು ಕದಿಯಬೇಕೆಂಬುದಾಗಿ ಹೋಗ್ಬಿಟ್ಟು ಅವರಿಗೆ ವಿರೋಧವಾಗಿ ದೇವರಿಗೆ ವಿರೋಧವಾಗಿ ಅವರು ಮಾಡುವಂತೆ ಅವರನ್ನು ಪ್ರೇರೇಪಿಸಿ ಆ ವಿಧವಾಗಿ ಅವರನ್ನು ಹಾಳು ಮಾಡುವುದರ ಮೂಲಕ ತನಗೆ ಜಯ ಸಿಕ್ಕಿತು ಎಂಬುದಾಗಿ ಯೋಚನೆ ಮಾಡಿದ. But Satan could not take it. Somehow he wanted to take away that peace, that joy and happiness that God has put in their life. So he brought temptation so that they may sin against God, and by doing so he thought that he got a perfect victory. ಆದರೆ ನಾವು ನೋಡ್ತೀವಿ ಆದಾಮ ಅವರ ಮೂಲಕ ಅವನು ತಪ್ಪು ಮಾಡಿಸಿದ. ಆದಾಮ ಅವರು ಏನು ಮಾಡಿದ್ರು? ಸೈತಾನನ ಮಾತನ್ನು ಕೇಳಿ ತಪ್ಪು ಮಾಡಿದರು. ಆದರೂ ಕೂಡ ನಾವು ನೋಡುವಂಥ ಒಂದು ವಿಶೇಷವಾದ ಸಂಗತಿ ಏನಂದರೆ, ಪ್ರೀತಿಯಾದ ಸ್ನೇಹಿತರೆ, ದೇವರು ಒಂದು ಸಾತಿ ಆಶೀರ್ವದಿಸಿದ ಮೇಲೆ ಏನು ಮಾಡೋದಿಲ್ಲ? ಆಶೀರ್ವಾದವನ್ನು ತಕ್ಕೊಳ್ಳೋದಿಲ್ಲ. But we see there that although Adam and Eve sinned, God did not remove his blessing from them. Once God blesses, he will not remove that blessing from us. ಅದಕ್ಕೆ ಬೈಬಲ್ ವಾಕ್ಯ ಹೇಳ್ತದೆ, ದೇವರು ಕರೆದದಕ್ಕೂ ವರವನ್ನು ಕೊಟ್ಟಿದ್ದಕ್ಕೂ ಆತನೇನು ಮಾಡುವನಲ್ಲ? ಪಶ್ಚಾತ್ತಾಪ ಪಡುವನಲ್ಲ. That's why the word of God says God will not regret the calling and blessing that he has placed in our lives. ಪ್ರೀತಿ, ಅದಕ್ಕೆ ಆದಾಮ ಅವರ ಜೀವಿತದ ಮೇಲೆ ಈ ಸಂಗತಿ ಸೈತಾನಿಗೆ ಪ್ರಕಟವಾಗಲಿಲ್ಲ. ಸೊ ಅದಕ್ಕೆ ಏನು ಮಾಡಿದ? ಆದಾಮ ಅವರ ಮೂಲಕ ಪಾಪ ಮಾಡಿಸೋದ್ರ ಮೂಲಕ ತನಗೇನೋ ದೊಡ್ಡ ಜಯವಾಯಿತು ಎಂಬುದಾಗಿ ಯೋಚನೆ ಮಾಡಿದ ಯಾರು? ಸೈತಾನ. Satan does not know this. He thought that he got a great victory by leading them into the sin. ಆದರೆ ನಮಗೆಲ್ಲರಿಗೂ ಗೊತ್ತಿರುವಂಥ ಒಂದು ಅದ್ಭುತವಾದ ಸಂಗತಿ ಏನಂದ್ರೆ, ಆದಾಮು ಅವರನ್ನು ಪಾಪದಲ್ಲಿ ಬೀಳಿಸಿದ ಮೇಲೆ ಸೈತಾನನಿಗೆ ಏನು ಮಾಡಿದ? ಅವನಿಗೆ ದೊಡ್ಡ ಗಂಡಾಂತರ ಬಂದ್ಬಿಡ್ತು. ಹೌದಾ? ಏನು ದೇವರ ಹೇಳಿದ, ಈಕೆ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು. ಫಸ್ಟ್ ಪ್ರವಾದನೆ. But we all know this amazing thing that God has done. After Satan tempted Adam and Eve, God cursed the Satan and he said like this, the seed of this woman will crush your head. ಬೈಬಲ್ನಲ್ಲಿ ಸೈತಾನನ ಕ್ರಿಯೆಗಳನ್ನು ಲಯ ಮಾಡುವಂತಾತನು ಸ್ತ್ರೀ ಸಂತಾನದಿಂದ ಬರ್ತಾನೆ ಎಂಬುದಾಗಿ ಪ್ರೀತಿಯ ದೇವರು ಮಾತನಾಡುವುದನ್ನು ನಾವು ನೋಡ್ತೇವೆ. The first prophecy ever written in the Bible, the one who breaks the works of the devil, the one who crushes the head of the serpent will come from the woman. ಅದೇ ವಿಧವಾಗಿ ನಮಗೆ ವಿರೋಧವಾಗಿ ರೂಪಿಸಲ್ಪಟ್ಟು ಪ್ರೀತಿಯ ನಮ್ಮ ಜೀವಿತವನ್ನು ಕೆಡಿಸಬೇಕು ಎಂಬುದಾಗಿ ಸೈತಾನನ ಎಷ್ಟು ಪ್ರಯತ್ನ ಮಾಡಿದಾಗ್ಯೂ ಕಡೆಗೆ ಅವನಿಗೆ ಸಿಗುವಂಥದ್ದೇನೆಂದರೆ ಸೋಲೆ ಎಂಬುದನ್ನು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. In the same way, no matter what plans the devil tries to bring into your life, he can never win. He will be always a loser. ಆದ ನಂತರ ಬೈಬಲ್ ಗ್ರಂಥದಲ್ಲಿ ನಾವು ಇನ್ನೊಂದು ಅತಿ ಉನ್ನತವಾದ ಒಳ್ಳೆಯ ಸಂದರ್ಭವನ್ನು ನಾವು ನೋಡ್ತೇವೆ ಪ್ರಿಯರೇ. ಮತ್ತು ಈ ಸಂದರ್ಭ ಹೇಳೋದಕ್ಕಿಂತ ಮುಂಚೆ ನಾನು ಸೈತಾನನೇನೋ ಏನು ಮಾಡಿದ? ಆದಾಮವ್ರ ಮೂಲಕ ಪಾಪ ಮಾಡಿಸಿದ. ಆದರೆ ದೇವರ ಸಂಕಲ್ಪದಿಂದ ಅವನವರನ್ನು ಏನು ಮಾಡ್ಲಿಕ್ಕೆ ಸಾಧ್ಯವಾಗಲಿಲ್ಲ? ದೂರ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. Satan tempted Adam and Eve and made them sin, but because of God's plan, he could not win over them. ಪ್ರಿಯರೇ, ದೇವರು ಏನು ಮಾಡಿದ? ಆದಾಮ ಅವರನ್ನು ಪ್ರೀತಿಸಿ, ಮನುಷ್ಯ ಕುಲವನ್ನು ಪ್ರೀತಿಸಿ, ಮಾನವ ಕುಲಕ್ಕೆ ಶಾಶ್ವತವಾದ ಬಿಡುಗಡೆ ತಂದುಬಿಟ್ಟ ದೇವರು. God loved Adam and Eve so much that he brought a permanent plan of deliverance to us. He sent a deliverer who brought a permanent victory. ನಮಗೆ ನಿತ್ಯ ವಿಮೋಚನೆಯನ್ನು ತಂದುಬಿಟ್ಟ. ಆದರೆ ಸೈತಾನನ ನಾವು ನೋಡ್ತೀವಿ, ಸೈತಾನನ ಫ್ಯೂಚರ್ ಏನು? ಅವನು ಎಲ್ಲಿರಬೇಕು? ನಿತ್ಯ
ಬೆಂಕಿಯಲ್ಲಿರಬೇಕು. Although we were sinners, He sent His only Son, Jesus Christ, who delivered us completely from the grip of the devil. He gave us eternal salvation, and Satan should spend his eternity in the lake of fire. ಆದರೆ ಮಾನವ ಕುಲವು ಪ್ರೀತಿಸ್ ನಾವು ತಪ್ಪು ಮಾಡಿರಬಹುದು, ಆದರೆ ಮಾನವ ಕುಲಕ್ಕೆ ದೇವರೇನು ಮಾಡ್ದ, ತನ್ನ ಮಗನಾಗಿರುವಂಥ ಯೇಸು ಕ್ರಿಸ್ತನನ್ನು ಕಳಿಸಿಕೊಟ್ಟು ನಮಗೆ ಅದ್ಭುತವಾದ ಬಿಡುಗಡೆಯನ್ನು ಕೊಟ್ಬಿಟ್ಟು ಪ್ರೇರೆ ಆತನ ಆಶೀರ್ವಾದಗಳನ್ನು ಕೊಟ್ಟ, ನಮಗೆ ಪರಲೋಕ ಭಾಗ್ಯವನ್ನು ಕೂಡ ಕೊಟ್ಟುಬಿಟ್ಟ, ದೇವರ ಪುತ್ರರಾಗುವ ಅವಕಾಶವನ್ನು ಕೂಡ ಕೊಟ್ಟ. Not only that, but He also made us His children. He gave us His blessing of heaven. ಸೊ ಅದಕ್ಕೆ ಸೈತಾನನು ಏನೋ ಕೇಡು ಮಾಡಬೇಕಂತ ಬಂದ, ಆದರೆ ಯಾಕಂದ್ರೆ ದೇವರ ಆಶೀರ್ವಾದ ಹೊಂದಿದವರಿಗೆ ಸೈತಾನನು ಯಾವ ಕೇಡು ಮಾಡಲಿಕ್ಕೆ ಬಂದಾಗ್ಯೂ ಅವನು ಭಯಂಕರವಾದ ಅವಮಾನಗಳನ್ನು ಹೊಂದಿದನಾಗ್ಲಿ, ದೇವರ ಮಕ್ಕಳಿಗೆ ದೇವರೇನು ಮಾಡಿದ, ಜಯವನ್ನು ಅನುಗ್ರಹಿಸ್ತಾ ಬಂದ. Satan tried to bring great harm to humanity, but he lost miserably, because against those whom God blesses, no enemy can stand. Even though sufferings and shame come sometimes, they cannot win over them. God always gives victory. ಯಾಕೆ ಅಂದರೆ ದೇವರ ಆಶೀರ್ವಾದ ನಮ್ಮ ಮೇಲೆ ಇದೆ. ಅದಕ್ಕೆ ಇವತ್ತು ಕೂಡ ಚೆನ್ನಾಗಿ ತಿಳ್ಕೊ, ನೀನು ಕರ್ತನಾದ ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿದ ಒಬ್ಬ ವ್ಯಕ್ತಿ ಆದರೆ ನಿನ್ನ ಮೇಲೆ ದೇವರ ಆಶೀರ್ವಾದವಿದೆ. If you are a person who accepted Jesus Christ as Lord and Savior, God's blessing is upon you. ಹಲ್ಲೆಲೂಯಾ. ಎಲ್ರಿ ನಿನ್ನಲ್ಲೇನಿದೆ, ದೇವರ ಆಶೀರ್ವಾದ. Say it with me, I am blessed by the Lord. ಪ್ರಿಯರೇ, ಯಾಕೆ ಅಂತ ನೀನು ಅದಕ್ಕೆ ನಾನು ಹೇಳಿದೆ, ಯಾರ ಮೇಲೆ ದೇವರ ಆಶೀರ್ವಾದವಿರ್ತದೋ, ಯಾರು ದೇವರ ಮೂಲಕ ಆಶೀರ್ವದಿಸಲ್ಪಡ್ತಾರೋ ಅವರಿಗೆ ವಿರೋಧವಾಗಿ ರೂಪಿಸಲ್ಪಡುವ ಯಾವ ಆಯುಧವೂ ಜಯಿಸುವುದಿಲ್ಲ. I say it again, whoever is blessed by the Lord, on whom God's blessing rests, no weapon formed against them can prosper. No enemy or the dark forces, no trickery that raises against them, it cannot prosper. ಅವರಿಗೆ ವಿರೋಧವಾಗಿ ತಂತ್ರವಾಗಿ ಏನು ಪ್ರಯತ್ನಗಳು ಮಾಡಿದಾಗಿ ಕೂಡ ಏನಾಗೋದಿಲ್ಲ, ಯಾರು ಜಯ ಹೊಂದಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಜಯವು ಆತನ ಆಶೀರ್ವಾದ ಹೊಂದಿರುವಂತ ದೇವರ ಮಕ್ಕಳಾಗಿರುವಂತ ನಮಗಾಗಿ. Victory belongs to us, the children of the Most High God, the ones who are blessed. ಅದಕ್ಕೆ ನಾವು ನೋಡ್ತೀವಿ ಬೈಬಲ್ ಗ್ರಂಥದಲ್ಲಿ ಯೇಸುವನ್ನು ನಂಬಿದಂತ ಪ್ರತಿಯೊಬ್ಬ ವ್ಯಕ್ತಿಯ ಜೀವಿತದ ಮೇಲೆ ಕೂಡ ದೇವರ ಆಶೀರ್ವಾದವಿದೆ. That's why the Bible says, whoever believes in the name of the God Most High, God's blessing is upon them. ಆಮೆನ್. ಹೇಳ್ರಿ, ಹೌದಾ ಅಲ್ವಾ? ದೇವರ ಆಶೀರ್ವಾದವಿದೆ. ಪ್ರಿಯ ವಿಶ್ವಾಸಿಗಳೇ, ನೀವು ನನ್ನ ಸಂಗಡ ಅಂಗೀಕರಿಸ್ತೀರಾ? ಯಾರು ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದಾರೋ ಅವರು ಸಾಮಾನ್ಯವಾದಂಥ ಜನರಲ್ಲ, ಅವರು ದೇವರ ಮೂಲಕ ಆಶೀರ್ವದಿಸಲ್ಪಟ್ಟವರಾಗಿದ್ದಾರೆ. Come, dear children of God, say it in agreement. Whoever received Jesus as Lord and Savior, they are not regular people that you see around in this world, but they are blessed ones. Amen. ನೋಡಿ, ನಾವು ಎಲ್ಲರೂ ಎಫೆಸಿದವರ ಬರೆದ ಪತ್ರಿಕೆ 1ನೇ ಅಧ್ಯಾಯ, ಎಫೆಸಿದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನ ನೋಡು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ತಂದೆಯೂ ಆಗಿರುವಾತನಿಗೆ ಸ್ತೋತ್ರ, ತಂದೆಯೂ ಆಗಿರುವಾತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು, ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ವಾವ್, ಪ್ರೈಸ್ ದಿ ಲಾರ್ಡ್. Let's read Ephesians chapter 1 verse 3. Praise be to the God and Father of our Lord Jesus Christ, who has blessed us in heavenly realms with every spiritual blessing in Christ. ಪ್ರಿಯರೇ, ದೇವರು ನಮಗೆ ಏನು ಮಾಡಿದಂತೆ, ದೇವಾದಿ ದೇವರು, ರಾಜಾದಿರಾಜನು, ಕರ್ತರ ಕರ್ತನು, ಸಮಸ್ತ ಸೃಷ್ಟಿಯನ್ನು ಮಾಡಿದಂತಾತನು ಈ ಲೋಕದಲ್ಲಿರುವ ಸಕಲ ಪ್ರಾಣಿಗಳನ್ನು, ಪಕ್ಷಿಗಳನ್ನು ಪೋಷಿಸ್ತಿರುವಂಥ ಅದ್ಭುತವಾದ ದೇವರು, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿರುವಂಥ ದೇವರಂತೆ ಪ್ರೀತಿ ಯೇಸು ಕ್ರಿಸ್ತನಲ್ಲಿ ಏನು ಮಾಡಿದ್ದಾನೆ, ನಮಗೆ ಎಲ್ಲ ಆತ್ಮೀಯ ವರಗಳನ್ನು, ಹೌದಾ ಹಾಗೆ ಉಂಟಾ ನೋಡಿ, ಸಕಲ ಆತ್ಮೀಯ ವರಗಳನ್ನು ಏನ್ ಮಾಡಿದ್ದಾನೆ, ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. What did the God who created heaven and the earth, everything that we see and do not see, what did He do to us? He loved us so much, and in Christ He released every spiritual blessing. ಅಂದ್ರೆ ಅನುಗ್ರಹಿಸ್ತಾನೆ ಅಲ್ಲ, ಯೇಸು ಕ್ರಿಸ್ತನನ್ನು ಆತನು ನಮಗೆ ಕೊಟ್ಟಾಗಲೇ ಆ ಕ್ರಿಸ್ತನ ಮೂಲಕ ನಮಗೆಲ್ಲ ಆಶೀರ್ವಾದಗಳನ್ನು ಕೊಟ್ಟು ಬಿಟ್ಟಿದ್ದಾನೆ. Not that He is going to give, but He has already given. That means that He has already blessed with every spiritual blessing that we need for our lives when He gave us Jesus, our Lord and Savior. Hallelujah.
ಅದಕ್ಕೆ ಯಾರ್ಯಾರು ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿದ್ದಾರೋ ಅವರೆಲ್ಲ ಏನು ಮಾಡಿಬಿಟ್ರೆ ಫುಲ್ ಪ್ಯಾಕೇಜ್ ಅವರ ಹೃದಯ ಅವರಿಗೆ ಬಂದ್ಬಿಟ್ಟಿದೆ. ಫುಲ್ ಆಶೀರ್ವಾದಗಳು, ಶರೀರ ಸಂಬಂಧವಾದ ಆಶೀರ್ವಾದ, ಆತ್ಮ ಸಂಬಂಧವಾದ ಎಲ್ಲ ಆಶೀರ್ವಾದಗಳು ಏನಾಗಿದೆ ನಮಗೆ ಬಂದ್ಬಿಟ್ಟಿದೆ. That's why we should understand today that whoever received Jesus as Lord and Savior in their life, they have every sort of blessing that they need of. ಅದಕ್ಕೆ ದೇವರ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತೇವೆ. ದೇವರು ಹೇಳ್ತಾನೆ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವು ಕೊಡದಿರುವನೆ. Romans 8:22 says like this, he who has given us his son, will he not also freely give us all things? ಅಂದ್ರೆ ಅರ್ಥವೇನು? ನಮಗಾಗಿ ಮಗನನ್ನು ಕೊಡುವಾಗಲೇ ದೇವರು ಏನ್ ಮಾಡಿಬಿಟ್ಟಿದ್ದಾನೆ, ಆತನ ಮಗನ ಮೂಲಕ ಪ್ರೀತಿ ಎಲ್ಲ ಪರಸಂಬಂಧವಾದ ಎಲ್ಲ ಆಶೀರ್ವಾದಗಳು. What does it mean? It means that when he has given us his son, he also blessed us with every spiritual blessing we need in our life. Hallelujah, praise the Lord. ಸೊ ಅದಕ್ಕೆ ಇವತ್ತು ನೀನು ನಾನು ಏನಾಗಿದೆ, ಯೇಸುವನ್ನು ಅಂಗೀಕಾರ ಮಾಡಿರುವಾಗ ಎಲ್ಲ ಆಶೀರ್ವಾದಗಳಿಂದ ನಾವು ಆಶೀರ್ವದಿಸಲ್ಪಟ್ಟಿದ್ದೇವೆ. That's why today you and me who received Jesus Christ, we are also blessed with every sort of blessing. ಬಹಳ ಜನ ಕೇವಲ ರಕ್ಷಣೆ ಹೊಂದಿದ ಮೇಲೆ ನಮಗೆ ಆತ್ಮೀಯವಾದ ಆಶೀರ್ವಾದವೇ ಅಂತ ಹೇಳ್ತಾರೆ. ಆತ್ಮೀಯವಾದ ಆಶೀರ್ವಾದ ಹೌದು, ಪ್ರೀತಿಯ ಶರೀರ ಸಂಬಂಧವಾದ ಆಶೀರ್ವಾದವೂ ಕೂಡ ಹೌದು. Many people say that salvation and blessing is only a spiritual thing, it's a spiritual matter, there is no physical blessing in it. But let me explain you why I say that we are also blessed physically. ನೋಡಿ, ಇನ್ನೊಂದು ವಚನವನ್ನು ನಾನು ನಿಮಗೆ ತೋರಿಸಲಿಕ್ಕೆ ಇಷ್ಟಪಡ್ತೇನೆ. ಫಿಲಮೋನದವರಿಗೆ ಬರೆದ ಪತ್ರಿಕೆ 6ನೇ ವಚನ. ಕ್ರಿಸ್ತನಲ್ಲಿ ನಮಗೆ ದೊರಕಿರುವ ಎಲ್ಲಾ ಸುವರಗಳನ್ನು ಕುರಿತು, ಎಲ್ಲಾ ಸುವರಗಳು ಕ್ರಿಸ್ತ ಯೇಸುವಿನಲ್ಲಿ ದೊರಕಿರುವ, ಅಂದ್ರೆ ಕ್ರಿಸ್ತ ಯೇಸುವನ್ನು ದೇವರು ನಮಗೆ ಕೊಟ್ಟಾಗ ಆತನ ಮೂಲಕ ನಮಗೆ ಏನು ಕೊಟ್ಬಿಟ್ಟ, ಎಲ್ಲಾ ಸುವರಗಳು ಅಂದ್ರೆ ಅರ್ಥವೇನು, ಎಲ್ಲಾ ಆಶೀರ್ವಾದಗಳು. ಹಲ್ಲೆಲೂಯಾ. Philemon 6 says like this, I pray that your partnership with us in the faith may be effective in deepening your understanding of every good thing we share for the sake of Christ. Praise the Lord. ಸೊ ಅದಕ್ಕೆ ಇವತ್ತು ಮಾನವ ಕುಲಕ್ಕೆ ದೇವರು ಏನು ಕೊಡಲಿಲ್ಲ ಎಂಬುದಕ್ಕೆ ಹೇಳಿಕ್ಕೆ ಸಾಧ್ಯವಿಲ್ಲ. ಎಲ್ಲವನ್ನು ಯೇಸುವನ್ನು ಕೊಟ್ಟಾಗಲೇ ದೇವರು ನಮಗೆ ಕೊಟ್ಟು ಆಗಿದೆ. Every good thing in Christ, every blessing in Christ. We can never say that God did not bless us. We can never blame God on this, because when He gave Jesus Christ, He also has given us every blessing that we need. ಅದಕ್ಕೆ ಅಪೊಸ್ತಲನಾದ ಪೌಲನು ಹೇಳ್ತಿರುವುದು, ಪರ ಸಂಬಂಧವಾದ ಎಲ್ಲ ಆಶೀರ್ವಾದಗಳಿಂದ ದೇವರು ನಮ್ಮನ್ನು ಏನು ಮಾಡಿದ್ದಾನೆ, ಕ್ರಿಸ್ತ ಯೇಸುವಿನಲ್ಲಿ ಆಶೀರ್ವದಿಸಲ್ಪಟ್ಟಿದೆ. It is done. Every heavenly blessing is given to us in Christ Jesus. ಇವಾಗ ನಾವು ನೋಡಿದ್ವಿ, ಪರ ಸಂಬಂಧವಾದದ್ದು ಅಂದ್ರೆ ಓನ್ಲಿ ಸ್ಪಿರಿಚುವಲ್ ಎಂಬುದಾಗಿ ನಮ್ಮ ಜನರು ಯೋಚನೆ ಮಾಡ್ತಾರೆ. ಪ್ರಿಯರೇ, ಸ್ಪಿರಿಚುವಲ್ ಅಂತ ಅಲ್ಲ, ಓನ್ಲಿ ಸ್ಪಿರಿಚುವಲ್ ಅಂತ ಹೇಳೋದಲ್ಲ, ಅಥವಾ ಪರ ಸಂಬಂಧವಾದದಂದ್ರೆ ಅರ್ಥವೇನೆಂದರೆ ಪರಲೋಕಕ್ಕೆ ತಕ್ಕ ಹಾಗೆ, ಅಂದ್ರೆ ಪರಲೋಕದ ಸ್ಟ್ಯಾಂಡರ್ಡ್ ಪ್ರಕಾರ ದೇವರು ನಮ್ಮನ್ನು ಆಶೀರ್ವಾದ ಮಾಡಿದ್ದಾನೆ. What is the meaning of heavenly? Heavenly means by the standards of the heaven, in accordance to heavenly standards. Hallelujah. ಹೇಗೆ ಆಶೀರ್ವಾದ ಮಾಡಿದ್ದಾನೆ, ಚೆನ್ನಾಗಿ ಪರ ಸಂಬಂಧವಾದ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟಿದ್ದಾನೆ ಅಂದ್ರೆ ಅರ್ಥವೇನೆಂದ್ರೆ ನಾವು ಈ ಲೋಕವನ್ನು ಬಿಟ್ಟು ಪರಲೋಕಕ್ಕೆ ಹೋದ ನಂತರವೇ ನೋಡುವ ಆಶೀರ್ವಾದವಲ್ಲ. Heavenly blessing does not mean that the blessing that we receive when we go to heaven. ಪರಲೋಕದಲ್ಲಿ ನಾವು ಹೋದಾಗಂತೂ ನಾವು ಚಿನ್ನದ ಬೀದಿಗಳಲ್ಲಿ ಇರುವುದು ನಿಶ್ಚಯ. ವಜ್ರ ವೈಢೂರ್ಯ ಗೋಮೇಧಿಕಗಳಿಂದ ತುಂಬಿರುವಂತಹ ಆ ಮಹಾ ಮಹಿಮೆಯುಳ್ಳ ಪರಲೋಕ ರಾಜ್ಯದಲ್ಲಿ ನಾವಿರುವಂತದ್ದು ನಿಜ. Surely there is a heavenly Jerusalem, new heavens, new earth, the word of God says, city filled with gold, the streets of gold. Yes, for sure. ಆದರೆ ಇವತ್ತು ರಕ್ಷಣೆ ಹೊಂದಿರುವಂತ ನೀನು ನಾನು ಆ ದೇವರ ಮಗನಾಗಿರುವುದರಿಂದ, ಪ್ರೀತಿ ಆ ದೇವರ ಮಕ್ಕಳು ನಾವಾಗಿರುವುದರಿಂದ ದೇವರು ನಮ್ಮನ್ನು ಹೇಗೆ ಆಶೀರ್ವಾದ ಮಾಡಿದ್ದಾನೆ ಅಂತ ಹೇಳಿದ್ರೆ, ಪ್ರೀತಿಯ ಸ್ನೇಹಿತರೆ, ಆತನ ಮಹಿಮೆಗೆ ತಕ್ಕ ಹಾಗೆ ಆತ ನಮ್ಮನ್ನು ಆಶೀರ್ವಾದ ಮಾಡಿದ್ದಾನೆ. But dear friends, heavenly blessing means that He has blessed us according to His riches, according to His standards, according to His glory. ಅದಕ್ಕೆ ಬೈಬಲ್ ವಚನ ಹೇಳ್ತದೆ, ಯಾರ್ಯಾರು ಆತನ ಅಂಗೀಕರಿಸ್ತಾರೋ ಅವ್ರಿಗೆಲ್ಲರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ದೇವರು ಕೊಟ್ಟಿದ್ದಾನೆ. ದೇವರ ಮಕ್ಕಳಾಗಿದ್ದರೆ, ಬೈಬಲ್ ವಾಕ್ಯ ಮಕ್ಕಳಾಗಿದ್ದರೆ ಬಾಧ್ಯರು. ಯಾರಿಗೆ ಅಂದರೆ ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ.
Whoever receives Jesus Christ as Lord and Savior are given access to call God as Abba Father, and also they are called as co-heirs in Christ in inheritance. ಸೊ ಅದಕ್ಕೆ ಈ ಸಂದರ್ಭಗಳಲ್ಲಿ ನಾವು ತಿಳ್ಕೊಳ್ಬೇಕಾದ ಸಂಗತಿ ಏನಂದ್ರೆ, ದೇವರು ನಮ್ಮನ್ನು ಎಲ್ಲಾ ಆಶೀರ್ವಾದಗಳಿಂದ ಆಶೀರ್ವದಿಸಿಬಿಟ್ಟಿದ್ದಾನೆ. So we need to understand in this pandemic and economic breakdown and in the situation of lockdown, we must understand that God has blessed us with the heavenly blessings and every spiritual blessing that we need for our lives. ಅದಕ್ಕೆ ಯೇಸು ನಿನ್ನ ಒಳಗೆ ಇದ್ದಾನ, ನೀನು ಕೊರತೆ ಉಳ್ಳವನಾಗಿದ್ದೇನೆ ಅಂತ ಹೇಳಿದ್ರೆ ಕೇವಲ ಅದು ಸುಳ್ಳಿನ ಮಾತು. Is Jesus in you? If Jesus is in you and you are still living in lack, it is nothing but the lie of the devil that you are believing in it. ಅದು ನಿನ್ನ ಭ್ರಮೆ. ಅದರ ವಾಸ್ತವವೇನೆಂದರೆ, ನೀನು ಕ್ರಿಸ್ತ ಯೇಸುವಿನ ಮೂಲಕ ಸಂಪೂರ್ಣವಾಗಿ ಯಾವ ಕೊರತೆ ಇಲ್ಲದವನಾಗಿ ನೀನೇನಾಗ್ಬಿಟ್ಟಿದ್ದೀಗಿ, ಆಶೀರ್ವದಿಸಲ್ಪಟ್ಟ. It's not the truth, it's the lie that the enemy brought into your life. The truth is that you are blessed with every spiritual blessing that you need for your life. Your lack is removed from you and abundance is given to you. ಅದಕ್ಕೆ ನೋಡಿ, ಇನ್ನೊಂದು ವಚನ ನಾನು ನಿಮಗೆ ತೋರಿಸಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ವಚನ 2ನೇ ಪೇತ್ರ ಅನ್ಕೊಳ್ತೀವಿ. 2ನೇ ಪೇತ್ರ 1ನೇ ಅಧ್ಯಾಯ 3ನೇ ವಚನ ದಯವಿಟ್ಟು ಓದ್ರಿ. ನಮ್ಮನ್ನು ತನ್ನ ಪ್ರಭಾವದಿಂದಲೂ ಗುಣಾತಿಶಯದಿಂದಲೂ ಕರೆದ ದೇವರ ವಿಷಯವಾಗಿ ಯೇಸುವಿನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನವನ್ನು ಕೊಟ್ಟದರಲ್ಲಿ, ನಮಗೆ ಏನು ಕೊಟ್ಟದರಲ್ಲಿ, ಜ್ಞಾನವನ್ನು ಕೊಟ್ಟಿದ್ದರಲ್ಲಿ, ಜೀವಕ್ಕೂ ಭಕ್ತಿಗೂ ಬೇಕಾದದೆಲ್ಲವೂ, ಜೀವಕ್ಕೂ ಭಕ್ತಿಗೂ ಅಂದ್ರೆ ಈ ಲೋಕದಲ್ಲಿರುವಂತ ಈ ಜೀವಿತಕ್ಕೂ ಆತ್ಮೀಯ ಜೀವಿತಕ್ಕೂ ಬೇಕಾದದನ್ನೆಲ್ಲವನ್ನು ಏನ್ ಮಾಡಿದಾನಂತೆ, ದೊರೆಯಿತೆಂದು ಬಲ್ಲೆವಷ್ಟೇ. ಏನಪ್ಪಾ ಅಷ್ಟೇ ಅಂದ್ರೆ ಈ ದೊರೆತು ಬಿಟ್ಟಿದ್ದಾವೆ ನಮಗೆ ಜೀವಕ್ಕೂ. ಅಂದ್ರೆ ಈ ಜೀವನದಲ್ಲಿ ನಾವು ಬಡವರಾಗಿರಬೇಕೆಂಬುದಾಗಿ ದೇವರ ಉದ್ದೇಶವಲ್ಲ. Let us read one more verse. 2 Peter 1:3. His divine power has given us everything we need for a godly life through our knowledge of Him who called us by His own glory and goodness. His divine power has given us everything, every blessing needed for our life. How do we receive it? Through our knowledge of Him who called us by His own glory and goodness. What we need in our life, He has given it. It's not His intention for us to live in lack. It's not the will of God for us to live in poverty and debts. ಪ್ರಿಯರೇ, ಒಂದು ವೇಳೆ ನಮಗೆ ಪರಸಂಬಂಧವಾದ ಆಶೀರ್ವಾದಗಳೇ ದೇವರಿಟ್ಟಿದ್ರೆ, ದೇವರು ನಮಗೆ ಈ ದೇಹವನ್ನು ಕೊಡ್ತಾ ಇರಲಿಲ್ಲ. ದೇವರು ಈ ದೇಹವನ್ನು ಕೊಟ್ಟಿದ್ದಾನಂದ್ರೆ ಈ ದೇಹಕ್ಕೆ ಬೇಕಾದದ್ದನ್ನು ಕೂಡ ಯಾರು ಒದಗಿಸಿಕೊಡ್ಬೇಕು? ದೇವರೇ ಒದಗಿಸಿಕೊಡ್ಬೇಕು. Some say that it's only a spiritual blessing. If it is only a spiritual blessing, God wouldn't have given us this body. If He has given us this body, that means that He has to bless the body too. ಅದಕ್ಕೆ ನನ್ನ ಪ್ರಿಯರೇ, ದೇವರು ನಮ್ಮ ಈ ಜೀವಿತಕ್ಕೂ ಅಂದ್ರೆ ಈ ಶರೀರ ಸಂಬಂಧವಾದ ಜೀವಿತಕ್ಕೂ ಆತ್ಮ ಸಂಬಂಧವಾದ ಜೀವಿತಕ್ಕೂ ಆತನೇ ಮಾಡಿದ್ದಾನೆ. ನಮಗೆ ಬೇಕಾದದ್ದೆಲ್ಲವನ್ನು ಯಾವುದು ಕೊರತೆ ಇಲ್ಲದಾಗೆ ಕ್ರಿಸ್ತನ ಮೂಲಕ ನಮಗೆ ಕೊಟ್ಟು ಬಿಟ್ಟಿದ್ದಾರೆ. That's why, dear ones, for our spiritual life and for our physical life as well, God has given everything that you need in Christ Jesus. ಅದಕ್ಕೆ ಈ ದಿವಸ ದೇವರ ಮಕ್ಕಳಾಗಿರುವಂತ, ದೇವರ ಸಭೆ ಆಗಿರುವಂತ ನಾವು ಆಶೀರ್ವದಿಸಲ್ಪಟ್ಟವರು. Today we the church should remember that we are blessed people. ಅದಕ್ಕೆ ಎಂಥ ವಿರೋಧವಾದ ಪರಿಸ್ಥಿತಿಗಳ ಮಧ್ಯದಲ್ಲಿ ಕೂಡ ಪ್ರೀತಿಯ ಸ್ನೇಹಿತರೆ, ನಾವು ಕೊರತೆ ಇರುವವರು ಆಗಿರುವುದಿಲ್ಲ. ಎಂಥ ವಿರೋಧಗಳ ಮಧ್ಯದಲ್ಲಿ ಕೂಡ ಪ್ರಿಯರೇ, ಕೊರತೆ ಇಲ್ಲದವರಾಗಿ ನಾವು ಬ್ರತುಕವರಾಗಿರ್ತೇವೆ. However tough the situation may be, however troublesome the economic condition may be of the country, of the world, we lack nothing in our life because His abundance, His life, His presence is with us at all times. Our enemies cannot conquer us. Praise the Lord. ಯಾಕಂದ್ರೆ ನಮ್ಮ ಮೇಲಿರುವಂತ ಆಶೀರ್ವಾದವು ಅಷ್ಟು ವಿಶೇಷವಾಗಿರುವಂತದ್ದಾಗಿದೆ. ಅದಕ್ಕೆ ಈ ದಿವಸ ತಿಳ್ಕೊಳ್ಳಬೇಕು, ದೇವರ ಆಶೀರ್ವಾದವು ಯಾರಿಗಿದೆಯೋ ಅವರು ದೇಶವನ್ನು ಏನ್ ಮಾಡ್ತಾರೆ? ಅನುಭವಿಸುವರು. ದೇಶವನ್ನು ಅವರು ಅನುಭವಿಸ್ತಾರೆ. The reason is that God's blessing is so powerful. Blessing of the Lord will make a person to inherit the land. ಪ್ರೀತಿಯ ಅದಕ್ಕೆ ಯಾರಿಗೆ ದೇವರ ಆಶೀರ್ವಾದವಿದೆ ಅಂತ ಹೇಳಿದ ತಕ್ಷಣವೇ ನಮ್ಮನ್ನು ನಾವು ಯೋಚನೆ ಮಾಡಿಕೊಳ್ಳೋದೇನು, ಸ್ವಾಮಿ ನನಗೆ ನಿನ್ನ ಆಶೀರ್ವಾದವಿದೆಯಾ, ಕರ್ತನೆ ನನಗೆ ನಿನ್ನ ಆಶೀರ್ವಾದ ಕೊಡು ಎಂಬುದಾಗಿ ನಾವು ಕೇಳ್ತೇವೆ. ಆದರೆ ಬೈಬಲ್ ವಾಕ್ಯ ಹೇಳ್ತತೆ, ಯಾರಾದರೆ ಯೇಸುವನ್ನು ನಂಬಿದಾರೋ ಅವರೆಲ್ಲರನ್ನು ದೇವರು ಏನು ಮಾಡಿಬಿಟ್ಟಿದ್ದಾನೆ?
ಆಶೀರ್ವಾದ ಮಾಡಿ. When I'm talking about a person who's blessed by the Lord, do not keep standing there and thinking that whether I am blessed by the Lord, Lord, did you bless me? Did you give me your blessing? The word of God says, whoever believes in the Lord Jesus Christ, they are blessed by God. ಸೊ ಅದಕ್ಕೆ ಆ ಆಶೀರ್ವಾದವು ನಿನಗೆ ಇರುವುದರಿಂದ ನೀನು ತಿಳ್ಕೊಳ್ಬೇಕು, ನಾನು ಆಶೀರ್ವಾದ ಹೊಂದಿದವನು, ನಾನು ಕೊರತೆ ಇರುವವನು ಎಂಬುದಾಗಿ ನಾವು ನಂಬಬೇಕು. Because that blessing is upon you, you must start changing your thinking pattern. Don't keep on thinking and believing that you are not blessed. Change your thinking right now. ನನಗೆ ಆಶೀರ್ವಾದವಿಲ್ಲ ಅಥವಾ ನನ್ನ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕು ಎಂಬುದಾಗಿ ನೀವು ಪ್ರಯತ್ನ ಮಾಡಬಾರ್ದು. ಪ್ರಿಯರೇ, ನಾವೆಲ್ಲರೂ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಾಗ ದೇವರು ನಮಗಿಟ್ಟಿರುವ ಆಶೀರ್ವಾದಗಳೆಲ್ಲ ನಮ್ಮ ಮೇಲೆ ಇಳಿದು ಬಂದ್ಬಿಟ್ಟಿದೆ. Don't keep trying to gain blessing. Do not keep thinking whether you are blessed or not. Dear ones, I want to tell you truly, believe that Jesus has blessed you with every spiritual blessing that you need. ಅದಕ್ಕೆ ನೀನು ನಡೆಯುವಾಗಲೂ, ನೀನು ಹೋಗ್ತಿರುವಾಗಲೂ, ನೀನು ಮನೆಯಿಂದ ಹೊರಗಡೆ ಹೋದರೂ ಆಶೀರ್ವದಿಸಲ್ಪಡ್ತೀವಿ, ಮನೆಯಿಂದ ಒಳಗಡೆ ಬಂದರೂ ಆಶೀರ್ವದಿಸಲ್ಪಡ್ತೀವಿ. When you go out, you are blessed. When you come in, you are blessed. ಪ್ರೀತಿ, ನಿನಗೆ ಕೊರತೆ ಎಂಬುದಿರುವುದಿಲ್ಲ. ಕೆಲವು ಸಾತಿ ಪ್ರೀತಿ ಇಂಥ ಲಾಕ್ಡೌನ್ಸ್ ಬಂದಾಗ ನಾವೇನು ಮಾಡಿಬಿಡ್ತೀವಿ, ಏನು ಮಾಡಬೇಕು, ನಮಗೆ ಏನು ಮಾಡಬೇಕಂತ ಯೋಚನೆ ಮಾಡಬೇಡ್ರಿ. ಸ್ವಾಮಿ, ನಿನ್ನ ಮೂಲಕ ನಾನು ಆಶೀರ್ವದಿಸಲ್ಪಟ್ಟವನು, ನನಗೆ ಯಾವ ಕೊರತೆಯೂ ಇಲ್ಲದವನು ನಾನು ಆಗಿದ್ದೇನೆ ಎಂಬುದಾಗಿ ನೀವೇನು ಮಾಡಬೇಕು, ದೇವರ ವಾಕ್ಯವನ್ನು ಅರಿಕೆ ಮಾಡ್ತಾ ದೇವರ ವಾಕ್ಯವನ್ನು ನಂಬುವರಾಗಿರಬೇಕೆಂಬುದಾಗಿ ನಾನು ನಿಮ್ಮನ್ನು ಪ್ರೋತ್ಸಾಹ. You will not lack any good thing in your life. Of course, this lockdown season is making you worry, but do not do that. You remember all the promises of God that I'm speaking to you today. Have faith on the word of God. Start declaring the word of God. ಮತ್ತೆ ಅಷ್ಟು ಮಾತ್ರ ಅಲ್ಲ, ನೋಡಿ, ಇನ್ನೊಂದು ವಚನಗಳನ್ನು ನಿಮಗೆ ಓದಿಸಲಿಕ್ಕೆ ಇಷ್ಟಪಡ್ತೇನೆ. Not only that, let's read a couple of verses before we close. ದಯವಿಟ್ಟು ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನದಲ್ಲಿ ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು, ನೋಡಿ, ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ನೋಡಿ, ಏ ವಿಧವಾಗಿ ನಮಗೆ ಅನ್ಯ ಜನರಿಗೆ ಉಂಟಾಗಬೇಕಂತೆ, ಕ್ರಿಸ್ತ ಯೇಸು. ಯಾರ ಆಶೀರ್ವಾದ? ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದ. Galatians 3:14 says, He redeemed us in order that the blessing given to Abraham might come to the Gentiles through Christ Jesus, so that by faith we might receive the promise of the Spirit. ಪ್ರಿಯ, ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವೆಂದರೆ ಅಬ್ರಹಾಮನನ್ನು ಆಶೀರ್ವದಿಸಿದವನಾರು? ದೇವರೇ. ಅದು ಬೈಬಲ್ ವಾಕ್ಯ ಹೇಳ್ತೈತೆ, ದೇವರ ಅಬ್ರಹಾಮನನ್ನು ಆಶೀರ್ವದಿಸಿರುವುದರಿಂದ ಅವನು ದಿನದಿನವೂ ಏನಾಗ್ತಂತೆ, ಅಭಿವೃದ್ಧಿ ಆಗ್ತಾ ಇದ್ದ, ಅವನು ಐಶ್ವರ್ಯವಂತನಾಗ್ತಾ ಇದ್ದ. Who blessed Abraham? It is God himself. Because God blessed Abraham, he prospered day by day. He started to gain wealth. ಸೊ ಅದಕ್ಕೆ ಈ ದಿವಸ ಕೂಡ ಪ್ರಿಯ, ದೇವರು ಏನು ಮಾಡಿದ್ದಾನೆ, ಐಶ್ವರ್ಯವಂತನಾಗ್ತಾ ಆಗ್ತಾ ಅವನೇನಾಗ್ಬಿಟ್ಟ, ಬಹಳ ಆಸ್ತಿ ಉಳ್ಳವನಾಗ್ಬಿಟ್ಟ. He became great and rich in the land. ಈಗ ನಾವು ಬಹಳ ದಿನ ವೃದ್ಧಿ ಹೊಂದೋದಲ್ಲ, ಬಹಳ ಆಸ್ತಿ ಹೊಂದಿರುವಂತ, ದೇವರ ಮೂಲಕ ಬಹಳವಾಗಿ ಆಶೀರ್ವದಿಸಲ್ಪಟ್ಟಂತ ಅಬ್ರಹಾಮನ ಆಶೀರ್ವಾದಗಳು ಎಲ್ಲವೂ ನಮಗೆ ಬಂದುಬಿಟ್ಟಿದೆ. Now that the same blessing of prosperity and sharing in the riches is upon you and me. Hallelujah. ಅಂದರೆ ಈ ದಿನ ನಾವು ತಿಳ್ಕೊಳ್ಬೇಕು. ಹೇಗಂದರೆ ನಾವು ನೋಡ್ತೀವಲ್ಲ, ಈಗ ನಮಗೆ ಆಶೀರ್ವಾದ, ಇವಾಗ ನಮ್ಗೆ ಆಸ್ತಿಗಳು ಇರ್ತವೆ. ಈ ಲೋಕದಲ್ಲಿ ಕೆಲವರು ತಾಯಿ ತಂದೆಗಳು ಬಹಳ ಬುದ್ಧಿವಂತಿಂದ, ಜ್ಞಾನದಿಂದ ಮಕ್ಕಳಿಗೆ ಏನು ಮಾಡ್ತಾರೆ, ಒಳ್ಳೆ ಆಸ್ತಿಯನ್ನು ಕೂಡಿಟ್ಟಿರ್ತಾರೆ. ಅವ್ರ ಜಾಗಗಳು ತೆಗೆದಿಟ್ಟಿರ್ತಾರೆ, ಬ್ಯಾಂಕಲ್ಲಿ ಹಣ ಹಾಕಿಟ್ಟಿರ್ತಾರೆ, ಇವೆಲ್ಲ ಆಗ್ತದೆ. ಆದ ನಂತರ ನಾವು ನೋಡ್ತೇವೆ, ಅದು ಯಾರಿಗೆ ಬರ್ತದಂದರೆ ಬೇರೆ ಯಾರಿಗೂ ಹೋಗುವುದಲ್ಲ, ಯಾರಾದರೆ ಅವರಿಗೆ ಹುಟ್ಟಿದಾರೋ ಆ ಮಕ್ಕಳಿಗೆ ಅದೇನಾಗ್ತದೆ, ಸ್ವಾಸ್ಥ್ಯವಾಗಿ ಬಂದ್ಬಿಡ್ತದೆ. Let's see an example from our life. You might have seen some parents who gain some wealth, who construct some buildings or start some companies, and they store up for their future. Who inherits these things? Of course, their children. So ಅದೇ ವಿಧವಾಗಿ ಅಬ್ರಹಾಮನ ಆಶೀರ್ವಾದ ಇಸಾಕನ ಮೇಲೆ ಬಂತು. ಇಸಾಕನ ಮೇಲಿರುವಂಥ ಆಶೀರ್ವಾದ ಯಾರ ಮೇಲೆ ಬಂತು? ಯಾಕೋಬನ ಮೇಲೆ ಬಂತು. ಈಗ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿರುವುದರಿಂದ, ಆತನು ಸತ್ತು ಸಮಾಧಿ ಮಾಡಿ ಎದ್ದು ಬಂದಿರುವುದರಿಂದ, ಆತನಲ್ಲಿ ನಂಬಿಕೆ ನಾವು ಇಟ್ಟಿರುವುದರಿಂದ, ಯೇಸು ನಮ್ಮ ರಕ್ಷಕನು ಒಡೆಯನಾಗಿ ನಾವು ಅಂಗೀಕಾರ ಮಾಡಿರುವುದರಿಂದ ಏನಾಯ್ತಂದರೆ, ಅಬ್ರಹಾಮನು ಶರೀರ ಅಂದರೆ ಈ ಲೋಕದ ಪ್ರಕಾರ ನಮಗೆ ಮೂಲ ಪಿತೃವಾದ.
In the same way, Abraham's blessing was on Isaac and Isaac's blessing was on Jacob. And now, because we are redeemed by the blood of Jesus Christ, we became God's children and Abraham became our father. ಒಂದು ವೇಳೆ ನಿನಗೆ ಈ ಲೋಕದಲ್ಲಿ ಆಸ್ತಿ ಇಲ್ಲದೆ ಇರ್ಬೋದು, ಐಶ್ವರ್ಯವಿಲ್ಲದೆ ಇರ್ಬೋದು, ಅಥವಾ ನಿಮ್ಮ ತಾಯಿ ತಂದೆಗಳು ಕೂಡಿಸಿಡುವಷ್ಟು ಸ್ಥಿತಿ ಅವರಿಗೆ ಇಲ್ಲದೆ ಹೋಗಿದಿರ್ಬೋದು, ಆದರೂ ಕೂಡ ನೀನು ಏನು ಇಲ್ಲದವನು ಅಲ್ಲ. According to this promise, try to analyze yourself today. Probably you're going through a financial crisis. Probably this lockdown season is really tough on you and you're going through some serious situations in your life. Maybe your parents did not earn much, they did not give you much, but you're not a person who do not have anything. Hallelujah. ದೇವರು ನಮ್ಮನ್ನು ಆಶೀರ್ವದಿಸಿದ್ದಾನೆ. ಪ್ರೀತಿಯ ಸಹೋದರ, ಹೇಗಂದ್ರೆ ಅಬ್ರಹಾಮನ ಆಶೀರ್ವಾದದಿಂದ. Why I say that is because Abraham's blessing is on you. Just the way Abraham's blessing was on Isaac and then it was passed on to Jacob and then it was passed on to the generations of Israelites without deduction, without reduction, the same blessing is upon you and me today. ಅಂದ್ರೆ ಅಬ್ರಹಾಮನಿಗೆ ಏನೇನು ಇತ್ತೋ ಅದೆಲ್ಲ ಇಸ್ಸಾಕನಿಗೆ ಹೇಗೆ ಬಂತೋ, ಯಾಕೋಬನಿಗೆ ಹೇಗೆ ಬಂತೋ, ಇಸ್ರಾಯೇಲರಿಗೆ ಹೇಗೆ ಬಂತೋ, ಅದರಲ್ಲಿ ಎಷ್ಟು ಮಾತ್ರಕ್ಕೂ ಕಡಿಮೆ ಇಲ್ಲದ ಹಾಗೆ ನಮಗೆ ಬಂದ್ಬಿಟ್ಟಿದೆ. So we the children of God are not the people who are left with nothing. ನಾವು ಏನು ಇಲ್ಲದವರಲ್ಲ. ನೀವು ಒಂದು ವೇಳೆ ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿ ಒಬ್ಬ ಸಾಧಾರಣ ರಿಕ್ಷಾ ಡ್ರೈವರ್ ಆಗಿರ್ಬೋದು. ಈ ದಿನಗಳಲ್ಲಿ ನಾವು ನೋಡ್ತೀವಿ, ಅವರು ನಮಗೆ ನಾವು ದುಡಿಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೂ ದೇವರಿಗೆ ಸ್ತೋತ್ರ. ನೀನು ಹೇಳು, ಸ್ವಾಮಿ ನೀನು ನನಗೆ ಅಬ್ರಹಾಮ ಆಶೀರ್ವಾದಕ್ಕೆ ನನ್ನನ್ನೇನು ಮಾಡಿದಿ, ಬಾಧ್ಯನಾಗಿ ನೀನು ಮಾಡಿದ್ದಕ್ಕಾಗಿ ಸ್ತೋತ್ರ. Maybe you are an ordinary rickshaw driver who received Jesus as your Lord and Savior. I want to tell you, don't think like other rickshaw drivers who say that I don't have anything today. It's very difficult for me in this lockdown season. Don't keep on talking like the way they talk, because you have the blessing and inheritance of Abraham upon you. So you start thanking God for what God has done for you. ಅಬ್ರಹಾಮನಿಗಿರುವ ಎಲ್ಲ ಐಶ್ವರ್ಯದಲ್ಲೇ, ಹಲ್ಲೆಲೂಯಾ, ಸ್ವಲ್ಪವೂ ಕೂಡ ಕಡಿಮೆ ಆಗಲಿಕ್ಕೆ ಚಾನ್ಸ್ ಇಲ್ಲ. ಆ ವಿಧವಾಗಿ ದೇವರು ನಮ್ಮನ್ನು ಆಶೀರ್ವಾದ ಮಾಡಿದವನಾಗಿದ್ದಾನೆ. But you as a child of God, just raise up your hands towards the heaven and start thanking God. Thank God for the blessing that you have given to me. Thank you, Lord, for the inheritance that you have given to me in the riches of Abraham. Just remember that Abraham's blessing is upon you just the way it was upon his children back in the days of Israelites. ಅದಕ್ಕೆ ನೋಡಿ, ದೇವರು ಈ ಇಸ್ರಾಯೇಲರಿಗೆ ಹೇಳಿರುವಂತ ಪ್ರತಿಯೊಂದು ಆಶೀರ್ವಾದಗಳು, ಅಬ್ರಹಾಮನ ಹೊಂದಿರೋ ಆಶೀರ್ವಾದ ಇಸ್ರಾಯೇಲರಿಗೆ ಬಂತು. ಇನ್ನ ದೇವರು ಅವ್ರಿಗೆ ಹೇಳಿರುವಂತ ವಿಧಾನಗಳನ್ನು ನಾವು ನೋಡೋಣ. ಅದು ಕ್ರಿಸ್ತನಲ್ಲಿರುವಂತ ನೀನು ನಾನು ಕೂಡ ಕ್ಲೇಮ್ ಮಾಡಬೇಕು, ಅದನ್ನು ನಂಬಬೇಕು, ಇದು ನನಗೆ ಆಗಿದೆ. Look at the ways in which God blessed Israelites. We must learn about these things. We should believe, claim and receive what rightfully belongs to us in Christ Jesus. Believe you are blessed. ಅದಕ್ಕೆ ಅಯ್ಯೋ ಆಶೀರ್ವಾದವಿಲ್ಲ, ದೇವರೇ ನನಗೆ ಸಹಾಯ ಮಾಡಲ್ಲ. ಬೈಬಲ್ ವಾಕ್ಯ ಹೇಳ್ತದೆ, ಅನ್ಯ ಜನರುಗಳಾಗಿರುವಂತ ನಾವು ಕ್ರಿಸ್ತ ಯೇಸುವಿನ ಮೂಲಕ ಅಬ್ರಹಾಮನ ಆಶೀರ್ವಾದಕ್ಕೆ ಬಾಧ್ಯರಾಗಿ ಬಿಟ್ಟಿದ್ದೇವೆ. Don't keep praying the same prayer asking God, Lord bless me, bless me, bless me. No, stop praying that. It says here, the blessing given to Abraham might come to the Gentiles through Christ Jesus, so that by faith we might receive the same promise of the Spirit. Hallelujah. ಸೊ ಅದಕ್ಕೆ ನೋಡಿ, ಬಾಧ್ಯರಾಗಿದ್ದೇವೆ ಅಂದ್ರೆ ಹೊಂದಿಕೊಂಡಿದ್ದೇವೆ, ಆಶೀರ್ವಾದಗಳಲ್ಲಿ ಇದ್ದೇವೆ. Receiving the promise of the blessing, that means that you received the blessing, you are under that blessing. ಆಮೆನ್. ಅದಕ್ಕೆ ಪೌಲನು ಹೇಳ್ತಿರೋದು, ಪರಸಂಬಂಧವಾದ ಅಂದ್ರೆ ಆತನ ಪ್ರಭಾವಕ್ಕೆ ತಕ್ಕ ಹಾಗೆ ನಾವು ಆಶೀರ್ವಾದವನ್ನು ಹೊಂದಿದ್ದವರು. That's why Paul says, according to heaven's standard we are blessed. ನಾವು ಕೊರತೆ ಇರುವವರಲ್ಲ. ಪ್ರೀತಿಯ ಸ್ನೇಹಿತರೆ, ನಾವು ನಮ್ಮ ಜೀವನದಲ್ಲಿ ನಾವು ಕಷ್ಟಪಟ್ಟು ಸಂಪಾದಿಸೋರಲ್ಲ. ನಾವು ಆಲ್ರೆಡಿ ಆಶೀರ್ವಾದ ನಮ್ಮ ಮೇಲೆ ಇದೆ. We are not the ones who live in lack and who keep on toiling, but God's blessing is already upon us. Hallelujah. ಅದಕ್ಕೆ ಬೈಬಲ್ ವಾಕ್ಯ ಹೇಳ್ತದೆ, ಬರೀ ನೀತಿವಂತನ ಮನೆಯಲ್ಲಂತೆ ಧನೈಶ್ವರ್ಯಗಳಿರುವವು. ಅದಕ್ಕೆ ನಿನ್ನ ಮನೆಯನ್ನು ನೋಡ್ಕೊಂಡು ಹೇಳು ಪ್ರಿಯರೇ, ನಿನ್ನ ಮಕ್ಕಳನ್ನು ನೋಡಿ ಹೇಳು, ಏನಂದ್ರೆ ನಾವು ಆಶೀರ್ವದಿಸಲ್ಪಟ್ಟವರು. ನಾವು ಅಬ್ರಹಾಮನ ನಮ್ಮ ಪಿತೃವಾದ ಅಬ್ರಹಾಮನ ಆಶೀರ್ವಾದವು ನಮಗೆ ಸಿಕ್ಕಿದೆ. ಆತನ ಸ್ವಾಸ್ಥ್ಯದಲ್ಲಿ ಪಾಲು ಸಿಕ್ಕಿದೆ. ಅದಕ್ಕೆ ನಾವು ಕೊರತೆ ಇರುವವರಲ್ಲ. ನನ್ನ ಮನೆಯಲ್ಲಿ ಧನೈಶ್ವರ್ಯಗಳಿದ್ದಾವೆ. Hallelujah. Today, look at your house, look at your children and say this: we are blessed generation. Our father Abraham's blessing is on us. The share in his inheritance is upon us. So we lack nothing. There are riches in our house. Amen.
ದೇವರೇ ನನಗೆ ಧನೈಶ್ವರ್ಯಗಳು ಕೊಡಲ್ಲ, ನಿನಗೆ ಧನೈಶ್ವರ್ಯಗಳು ದೇವರು ಕೊಟ್ಟಿದ್ದಾನೆ ಅಂತೇಳಿ ಟೋಟಲಿ ಬಿಲೀವ್ ಇಟ್, ಕನ್ಫೆಸ್ ಮಾಡು. ಸ್ವಾಮಿ ನನಗೆ ಇಟ್ಟಿದ್ದಕ್ಕಾಗಿ, ನನಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಎಂಬುದಾಗಿ. Because God has promised you. Now you don't have to again keep on asking God to bless you again, but in total surrenderance, believe completely and confess the promise and say, Lord, I thank you for giving me, thank you for blessing me. ಅಷ್ಟು ಮಾತ್ರ ಅಲ್ಲ ನೋಡಿ, ಇನ್ನೂ ಒಂದೆರಡು ಆಶೀರ್ವಾದಗಳನ್ನು, ವಚನಗಳನ್ನು ನಾನು ಓದಿಸಿಬಿಟ್ಟು ನಾನು ಮುಗಿಸಿಬಿಡ್ತೇನೆ. Let's read 2 more verses and we'll finish. ಪ್ರೈಸ್ ದ ಲಾರ್ಡ್. ಯೆಶಾಯ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ನೋಡೋಣ. ನೀವು ಒಪ್ಪಿ ವಿಧೇಯರಾದರೆ, ನೀವು ಒಪ್ಪಿ ವಿಧೇಯರಾದರೆ ಅಂದ್ರೆ ಅರ್ಥವೇನು? ನೀವು ಒಪ್ಪಿಕೊಂಡು ನಾನು ಅಂಗೀಕರಿಸ್ತೀನಿ ಅಂತ ಹೇಳಿದರೆ, Isaiah 1:19, if you are willing and obedient, you will eat the good things of the land. ದೇಶದ ಮೇಲನ್ನು ಅನುಭವಿಸುವಿರಿ. You will eat the good of the land. The best, ಇಂಗ್ಲಿಷ್ ನಲ್ಲಿ ಬೆಸ್ಟ್ ಅಂತ ಇರಬೇಕಲ್ಲ, ಬೆಸ್ಟ್ ಆಫ್ ದ ಲ್ಯಾಂಡ್. It says good things, the best things of the land. ಅಂದ್ರೆ ಈ ಲೋಕದಲ್ಲಿ ಯಾವುದು ಬೆಸ್ಟ್ ಇದೆಯೋ ಅದು ನಮ್ಮದು. It says good things, the best things of the land belongs to us according to this promise. Willingly obey, willingly receive the promise of God. ಪ್ರವಾದಿಯಾದ ಇರ್ಮೀಯನ ಗ್ರಂಥ 33ನೇ ಅಧ್ಯಾಯ 9ನೇ ವಚನ. ನಾನು ಈ ಜನರಿಗೆ ಅನುಗ್ರಹಿಸುವ ಎಲ್ಲಾ ಮೇಲುಗಳ ಸುದ್ದಿಯನ್ನು ಕೇಳಿ, ನೋಡಿ ಎಲ್ಲಾ ಮೇಲುಗಳ ಸುದ್ದಿಯನ್ನು ಕೇಳಿ, ಪಟ್ಟಣಕ್ಕೆ ಉಂಟು ಮಾಡುವ ಸುಖ ಸಮಾಧಾನಗಳನ್ನು ನೋಡಿ, ಹೆದರಿ ನಡುಗುವ ಸಕಲ ಭೂರಾಜ್ಯರ ಮುಂದೆ ಈ ಪಟ್ಟಣವು ನನ್ನ ಕೀರ್ತಿಯು ಮಹಿಮೆಯು ಆನಂದದ ಬಿರುದು ಆಗುವುದು. Jeremiah 33:9, then this city will bring me renown, joy, praise and honor before all the nations of the earth that hear of all the good things I do for it, and they will be in awe and will tremble at the abundant prosperity and peace I will provide for it. ಯಾಕೆ ಅಷ್ಟು ಇಸ್ರಾಯೇಲ್ ಕೊಂಡಾಡಲ್ಪಡ್ತಾರೆ? ಯಾಕೆ ಯೆರೂಸಲೇಮ್ ಕೊಂಡಾಡಲ್ಪಡ್ತದೆ? ಯಾಕೆ ದೇವರ ಮಕ್ಕಳನ್ನು ನೋಡಿ ಜನರಬ್ಬ ಇವರು ಎಂಥ ದೊಡ್ಡ ಜನರು ಅಂತ ಯಾಕೆ ಹೇಳ್ತಾರಂದ್ರೆ, ನಾನು ಈ ಪಟ್ಟಣಕ್ಕೆ ಮೇಲು. ಹಲ್ಲೆಲೂಯಾ. Why is this city so blessed? Why are these people so blessed? Why peace and prosperity in this city? Because of all the good things God does for it. ದೇವರು ನಮಗೆ ಮಾಡುವ ಮೇಲುಗಳು, ಈಗ ಆ ಮೇಲುಗಳೆಲ್ಲ ಕ್ರಿಸ್ತನಲ್ಲಿ ನಮಗೆ ಕೊಟ್ಟು ಬಿಟ್ಟಿದ್ದಾನೆ. God has given us a goodness in Christ Jesus. ಅದಕ್ಕೆ ಇವತ್ತು ವಿಶ್ವಾಸಿಗಳಾಗಿರುವಂತ ನಾವೇನು ಮಾಡಬೇಕು? ಸ್ವಾಮಿ ನನಗೆ ಮೇಲನ್ನು ನೀನು ಮಾಡಿಬಿಟ್ಟಿದ್ದಕ್ಕಾಗಿ ಸ್ತೋತ್ರ, ಜೀವಕ್ಕೂ ಭಕ್ತಿಗೂ ಬೇಕಾದದ್ದೆಲ್ಲ ಕೊಟ್ಟು ಬಿಟ್ಟಿದ್ದಕ್ಕಾಗಿ ಸ್ತೋತ್ರ. ಕರ್ತನ ಸ್ವಾಮಿ, ಪರ ಸಂಬಂಧ ನಿನ್ನ ಪರಲೋಕದ ಪ್ರಭಾವಕ್ಕೆ ತಕ್ಕ ಹಾಗೆ, ಆ ಸ್ಟ್ಯಾಂಡರ್ಡ್ಗೆ ತಕ್ಕ ಹಾಗೆ ನಿನ್ನನ್ನು ಬ್ಲೆಸ್ ಮಾಡಿಬಿಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಬ್ಲೆಸ್ಸಿಂಗ್ಸ್ ನನ್ನ ಮೇಲಿದ್ದಾವೆ. ಐ ಆಮ್ ರಿಯಲಿ ಬ್ಲೆಸ್ಡ್. We must continually thank God for the blessing He has given to us according to the heavenly standards, for all the good things that He has done for us, for every inheritance that He has given us through the Abrahamic blessings. We are really blessed. Hallelujah. ನಿಜಕ್ಕೂ ಹೇಳ್ಬೇಕಂದ್ರೆ ನಾವು ನಿಜವಾಗಲೂ ಆಶೀರ್ವದಿಸಲ್ಪಟ್ಟು ಬಿಟ್ಟಿದ್ದೇವೆ. ಅನೇಕ ಸಾರಿ ನಾವು ಆ ನಿಜವಾಗಲೂ ಆಶೀರ್ವದಿಸಲ್ಪಟ್ಟದ್ದನ್ನು ನೋಡದೆ ಕೇವಲ ಈ ಕಣ್ಣು ನಮಗೆ ಏನು ತೋರಿಸ್ತೋ ಅದನ್ನೇ ನಾವು ನಂಬುವರಾಗಿರ್ತೇವೆ. Many times we fail to see this. We only believe what we see with our naked eye. Do not do that anymore. Believe in what God has done for you in Christ Jesus. ಅದಕ್ಕೆ ಈ ಕಣ್ಣು ಏನು ನೋಡ್ತದೋ ಅದನ್ನು ನಂಬಬೇಡ, ದೇವರು ಏನು ಮಾಡಿದಾನೋ ಅದನ್ನು ನಂಬು. ಅದಕ್ಕೆ ಅಪೊಸ್ತಲ ಪೌಲ್ ಹೇಳ್ತಾನೆ, ನೀವು ನೋಡುವರಾಗಿ ನಡೆಯದೆ ಹೆಂಗೆ ಇರಬೇಕಂತೆ, ನಂಬುವರಾಗಿ. That's why Paul says in 2 Corinthians chapter 5 verse 7 that we walk by faith not by sight. ಅಥವಾ ನಂಬುವರಾಗಿ ಅಂದ್ರೆ ಅರ್ಥ ಏನು? ನಾನು ಎಲ್ಲವನ್ನು ಹೊಂದಿಕೊಂಡಿದ್ದ ಹಾಗೆ ನೋಡು, ಅಷ್ಟೇ ಆಗಲಿ. ಈ ಶರೀರದ ಕಣ್ಣುಗಳಿಗೆ ಏನು ಕಾಣ್ತದೋ ಅದರ ಪ್ರಕಾರ ನೀನು ಹೋಗ್ಬೇಡ. ಅದಕ್ಕೆ ಪೌಲನ್ ಹೇಳುವಂತ ಒಂದು ಮಾತೇನೆಂದ್ರೆ, ಕಣ್ಣಿಗೆ ಕಾಣುವಂಥದ್ದು ಸ್ವಲ್ಪ ಕಾಲ ಅಂತೆ, ಕಣ್ಣಿಗೆ ಕಾಣದೇ ಇರುವಂಥದ್ದು ಸದಾ ಕಾಲ. What we see is temporary, what we do not see is forever.
ಸದಾಕಾಲ ಅಂದರೆ ಭಾಳ ಜನ ಕಣ್ಣಿಗೆ ಕಾಣದಂದರೆ ಪರಲೋಕವೇ ಅಂತ ಹೇಳಿಸಿದ್ರು. ನಿಜವೇ, ಕಣ್ಣಿಗೆ ಕಾಣದ ಪರಲೋಕವು ಕೂಡ ನಮಗೆ ಶಾಶ್ವತವಾದದ್ದು. ಕಣ್ಣಿಗೆ ಕಾಣುತ್ತಿರುವಂಥ ಈ ಲೋಕವು ಏನಲ್ಲ, ಶಾಶ್ವತವೂ ಅಲ್ಲ. ಅದೇ ವಿಧವಾಗಿ ಕರ್ತನಾದ ದೇವರು ಕ್ರಿಸ್ತ ಯೇಸುವಿನ ಮೂಲಕ ನಮಗೆ ಏನು ಮಾಡಿದ್ದಾನೋ, not only the heaven that we do not see is permanent, but also the heavenly blessing that God has released upon us through Christ Jesus, it is also forever upon us. ಹಲ್ಲೆಲೂಯಾ. ನಾವು ನೋಡ್ತೇವೆ 2ನೇ ಕೊರಿಂಥಿ 8ನೇ ಅಧ್ಯಾಯ 9ನೇ ವಚನ ತೆಗೆದು ನೋಡ್ರಿ. 2ನೇ ಕೊರಿಂಥಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ, ನಿಮಗೆ ಗೊತ್ತಾಗಿದೆಯಲ್ಲ, ಆತನು ಐಶ್ವರ್ಯವಂತನಾಗಿದ್ದು, ಆತನು ಐಶ್ವರ್ಯವಂತನಾಗಿದ್ದು, ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು, ನೀವೇನಾಗಬೇಕು, ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. 2 Corinthians 8:9 says like this, for you know the grace of our Lord Jesus Christ, that though he was rich, yet for your sake he became poor, so that you through his poverty might become rich. ನಿಮಗೋಸ್ಕರ ಆತನು ಬಡವನಾಗಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದು ಯಾಕೆ? ಆತನ ಐಶ್ವರ್ಯವನ್ನು ನಾವು ಹೊಂದಬೇಕೆಂಬುದಾಗಿ. Why did he become poor and die instead of us on the cross? So that we might become rich in him. ಸೊ ಅದಕ್ಕೆ ನನ್ನ ಪ್ರೀತಿಯಾದ ದೇವರ ಮಕ್ಕಳೇ, ಕ್ರಿಸ್ತನು ಶಿಲುಬೆಯಲ್ಲಿ ಏನು ಮಾಡಿದ್ದಾನೋ ಅದು ಸತ್ಯ ಸತ್ಯ ಸತ್ಯ. So my dear children of God, what Jesus has done on the cross is the truth, the real truth. ನಮ್ಮ ಕಣ್ಣಿಗೆ ಏನು ಕಾಣ್ತದೋ ಅದು ಕೇವಲ ಏನಾಗಿದೆ, ತಾತ್ಕಾಲಿಕ. ಎಲ್ರಿ ಏನಾಗಿದೆ, ತಾತ್ಕಾಲಿಕ. What we see with our eyes is only temporary. ಅದಕ್ಕೆ ಯೇಸುವನ್ನು ಅಂಗೀಕಾರ ಮಾಡಿರುವಂತ ನಿನ್ನ ಜೀವನದಲ್ಲಿ ನೀನು ಏನೇನು ಕಷ್ಟಗಳನ್ನು ನೋಡ್ತಿದ್ದೀಗೋ ಅದು ಶಾಶ್ವತವಲ್ಲ. The difficulties that you are seeing in your life are not permanent, it is only temporary. ಯಾಕಂದ್ರೆ ಅದು ನಮ್ಮ ಕರ್ತನಾದ ದೇವರಿಂದ ನಮಗೆ ಕೊಡಲ್ಪಟ್ಟದ್ದು ಅಲ್ಲ. Because these difficulties are not given to us by the Lord. ನಮ್ಮ ಕರ್ತನಾದ ದೇವರಿಂದ ನಮಗೆ ಕೊಡಲ್ಪಟ್ಟದ್ದು ಆಶೀರ್ವಾದ, ಆನಂದ, ಸಂತೋಷ, ಸಮಾಧಾನ, ಜಯಗಳು ದೇವರು ನಮಗೆ ಕೊಟ್ಟಿದ್ದಾನೆ. Lord has given us the blessing, joy, happiness, riches and victory in Christ Jesus. ಅದಕ್ಕೆ ಪ್ರಿಯರೇ, ಇವುಗಳನ್ನು ನಂಬುತ್ತಾ ಕ್ರಿಸ್ತನಲ್ಲಿ ದೇವರು ನಿಮಗೆ ಏನು ಮಾಡಿದಾನೆಂಬ ಸಂಗತಿಗಳನ್ನು ನೀವು ನಂಬುತ್ತಾ ದೇವರನ್ನು ಸ್ತುತಿಸ್ತಿರುವಾಗ ನಾನು ಹೇಳ್ತೀನಿ, ಈ ತಾತ್ಕಾಲಿಕವಾದದ್ದು ಯಾವತ್ತು ಹೋಗ್ತದೋ ಹೇಳಲಿಕ್ಕೆ ಸಾಧ್ಯವಾಗುವುದು. That's why keep reminding yourself about these promises of God. Believe in the finished work of our Lord Jesus Christ, that difficulties that you are facing today are going to go very soon. ಅದಕ್ಕೆ ಒಬ್ಬ ಸೇವಕರಿಗೆ ಹೇಳ್ತಾರೆ, ಇಟ್ಸ್ ಎ ಟೆಂಪರವರಿ ಅಂತ. ಟೆಂಪರವರಿ ಅಂತ ಹೇಳುವಾಗ ಅದು ಯಾವತ್ತು ಹೋಗ್ತದೋ ನಾವು ಹೇಳಲಿಕ್ಕೆ ಸಾಧ್ಯವಾಗಲ್ಲ. These are temporary difficulties, they will go away soon. ಟೆಂಪ್ರವರಿ. ಅದಕ್ಕೆ ಕಷ್ಟಗಳೆಲ್ಲ ನಿಂಗೇನು ಟೆಂಪ್ರವರಿ. ನಿನ್ನ ಕಣ್ಣಿಗೆ ಕಾಣ್ತಿರುವ ಸಂಗತಿಗಳೆಲ್ಲ ಟೆಂಪ್ರವರಿ. ಶಾಶ್ವತವಾದದ್ದೇನು? ಸಂತೋಷ, ಸಮಾಧಾನ, ಆನಂದ, ಜಯ ಇವೇ. But the victory and blessing in Christ Jesus remains forever and ever. ಆತನು ಕ್ರಿಸ್ತನ ಮೂಲಕ ಮಾಡಿರುವಂಥದ್ದೇ ನಮಗೇನಾಗಿರುತ್ತದೆ, ಶಾಶ್ವತವಾಗಿರುತ್ತದೆ. ಅದಕ್ಕೆ ಈ ದಿನ ನೀನು ಕಷ್ಟದಲ್ಲಿ ಹೋಗ್ತಾ ಇದ್ರು ಪ್ರೇರೆ, ಈ ಆಶೀರ್ವಾದಗಳನ್ನು ನೀನು ಅನುಭವಿಸುವುದು ನಿಶ್ಚಯ. Even though you are going through such a difficult time in this lockdown season, remember that it is temporary. It is not going to stay with you forever. It is going to pass away. You're going to see the victory. ಯಾಕಂದ್ರೆ ಇದು ಕ್ರಿಸ್ತನ ಮೂಲಕ ದೇವರು ನಮಗೆ ಕೊಟ್ಟಿದ್ದಾನೆ. ಅದಕ್ಕೆ ಟೆಂಪರವರಿ ಆಗಿ ಕಾಣ್ತಿರುವ ಸಂಗತಿಗಳು ನೋಡಿ ಕುಗ್ಗಿ ಹೋಗಬೇಡ. ಪರ್ಮನೆಂಟ್ ಆಗಿ ದೇವರು ನಿನಗೆ ಇಟ್ಟಿರುವಂಥ ಸಂಗತಿಗಳು ನಾನು ಅನುಭವಿಸ್ತೇನೆ, ಇವೆಲ್ಲ ನನ್ನ ಜೀವಿತಕ್ಕೆ ಅನುಭವಕ್ಕೆ ಬರ್ತಾವೆ, ನನ್ನ ಕೊರತೆಗಳೆಲ್ಲವೂ ನೀಗಿಸಲ್ಪಡ್ತಾವೆ, ಆತನಿಗೆ ಮಹಿಮೆ ಉಂಟಾಗಲಿ ಅಂತ ಹೇಳ್ಬಿಟ್ಟು ದೇವನ ಸ್ತೋತ್ರ ಮಾಡ್ತಾ ನಂಬಿಕೆಯಿಂದ ಮುಂದಕ್ಕೆ ಹೋಗು. Remember the promises, believe that you have received them, believe that they are going to show up in your life, and always thank God for this. ಅಷ್ಟು ಮಾತ್ರ ಅಲ್ಲ, ನಾನು ಕೇಳ್ಕೊಳ್ಳೋದು, ಅದಕ್ಕೆ ದಯವಿಟ್ಟು ಪ್ರಿಯರೇ, ನಿಮ್ಮ ಸಭೆ ಮೂಲಕ ಪ್ರಸಾರವಾಗುವ ಸಂಗತಿ ಕೇಳ್ರಿ. ಆ ಸಂಗತಿಗಳು ನಿಮ್ಮ ನಂಬಿಕೆಯನ್ನು ಕಟ್ತಾವೆ, ನೀವು ದೇವರಿಗಾಗಿ ಜೀವಿಸುವಂತೆ ಮಾಡ್ತವೆ. With thanksgiving and faith, live a victorious life. I also want to tell you, always remember that the programs that your church is conducting right now, they are going to build you. Never miss these programs.
ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ಪಾಸ್ಟರ್ ವಿಕಾಸ್ ಅವರಿಗೂ ಮತ್ತು ನಿಮ್ಮ ಸಭೆಯವರಿಗೆಲ್ಲ ಮತ್ತೊಂದು ಸಾತಿ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ. ಥ್ಯಾಂಕ್ ಯು ವೆರಿ ಮಚ್ ಪಾಸ್ಟರ್. ನಮ್ಮನ್ನು ಕರೆದು ಮತ್ತು ನಮ್ಮನ್ನು ಆಹ್ವಾನಿಸಿ ಸಂದೇಶ ಕೊಡುವಂತೆ ನೀವು ಕೇಳಿಕೊಂಡಿದ್ದಕ್ಕಾಗಿ ನಾನು ನಿಮಗೆ ಮತ್ತೊಂದು ಸಾತಿ ವಂದನೆಗಳನ್ನು ತಿಳಿಸ್ತಾ ಈ ನನ್ನ ಮಾತುಗಳನ್ನು ಮುಗಿಸೋನಾಗಿದ್ದೇನೆ. I thank Pastor Vikas, his wife and his church once again for giving me this opportunity. God bless you all. Let's all close our eyes and look to the Lord in prayer. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಒಂದು ಪ್ರಾರ್ಥನೆ ಮಾಡ್ತೇನೆ. ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, Dear loving Heavenly Father, ನೀನು ನಮ್ಮನ್ನು ಎಷ್ಟು ಪ್ರೀತಿ ಮಾಡಿದೆ ಸ್ವಾಮಿ. ಕರ್ತನೆ, ಸೈತಾನನ ಅಂದುಕೊಂಬಿಟ್ಟ ಮನುಷ್ಯನನ್ನು ನಾನು ಹಾಳು ಮಾಡಿದಾಗ ಇನ್ನು ಅವನ ಜೀವಿತ ಮುಗಿತು ಎಂಬುದಾಗಿ ಸೈತಾನನು ಯೋಚನೆ ಮಾಡಿದ. you have loved us so much, Lord. Satan thought that he is victorious in making humanity fall in sin. ಆದರೆ ಅಷ್ಟು ಮಾತ್ರ ಅಲ್ಲದೆ ದೇವರು ಅವನು ಏನೇನೆಲ್ಲ ಪ್ಲ್ಯಾನ್ ಮಾಡಿದ್ದ, ಆ ಪ್ಲ್ಯಾನ್ಗಳು ಕೇವಲ ನಿರರ್ಥಕವಾಗಿ ಬಿಟ್ಟು ನಿನ್ನ ಪ್ಲ್ಯಾನ್ ನಮ್ಮ ಜೀವನದಲ್ಲಿ ಸ್ಥಾಪಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. But all the plans of Satan are nullified and your plans in our life are established. ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಬೇಕಾದ ಎಲ್ಲ ಆಶೀರ್ವಾದಗಳಿಂದ ನೀನು ತುಂಬಿಸಿದ್ದಕ್ಕಾಗಿ ಸ್ತೋತ್ರ. In Christ Jesus, you have poured out every blessing that we need. Thank you, Lord. ನಾವು 100% ಇವತ್ತು ನಂಬುತ್ತೇವೆ ಸ್ವಾಮಿ. ಕರ್ತನ ಯೆಹೋವನ ಆಶೀರ್ವಾದ ನಿನ್ನ ಸಭೆಯಾದ ನಮ್ಮ ಮೇಲೆ We ಬಂದಿದೆ. believe completely, Lord, that the blessing of the Lord is upon our church. ಕರ್ತನೆ, ಪ್ರತಿಯೊಬ್ಬ ವಿಶ್ವಾಸಿಗಳ ಜೀವನದಲ್ಲಿ ಬಂದಿದೆ. ಅದಕ್ಕೆ ಈ ದೇಶದಲ್ಲಿ ಕರ್ತನೆ ನಾವು ಈ ದೇಶವನ್ನು ಆಳುವವರಾಗಿರ್ತೇವೆ, ಈ ದೇಶವನ್ನು ಅನುಭವಿಸುವವರಾಗಿರ್ತೇವೆ. It is upon every believer. Henceforth, we will conquer the land. We will possess the land. ಕರ್ತನೆ, ನಮ್ಮ ಜೀವಿತಕ್ಕೆ ವಿರೋಧವಾಗಿ ರೂಪಿಸಲ್ಪಡುವ ಯಾವ ಆಯುಧವು, ಯಾವ ಪರಿಸ್ಥಿತಿಗಳು ದೇವರಿಂದ ಆಶೀರ್ವದಿಸಲ್ಪಟ್ಟಿರುವಂತ ನಮ್ಮನ್ನು ಏನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಎಲ್ಲವೂ ನಮಗೆ ಅಧೀನವಾಗುವಂತವಾಗಿರ್ತವೆ ಸ್ವಾಮಿ. ನಿಮಗೆ ವಂದನೆಗಳಯ್ಯ. Thank you, Lord, that you made every weapon and plan of the enemy that is against us to fail. You made them obey us. ಕರ್ತನೆ, ನೀನು ಕೊಟ್ಟಿರುವಂಥ ಈ ಅದ್ಭುತವಾದ ನಿನ್ನ ಮಾತುಗಳಿಗಾಗಿ ಸ್ತೋತ್ರ ಮಾಡ್ತಾ ಪ್ರತಿಯೊಬ್ಬರಲ್ಲಿ ಕರ್ತನೆ ನೀನು ಕಾರ್ಯ ಸಾಧಿಸಿ ಈ ವಾಕ್ಯವನ್ನು ನಂಬುವಂತೆ 30ರಷ್ಟು 60ರಷ್ಟು 100ರಷ್ಟು ಫಲ ಕಾಣುವಂತೆ ಕೃಪೆಯನ್ನು ಕೊಡಬೇಕೆಂಬುದಾಗಿ ಬೇಡಿಕೊಳ್ತಾ ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ, ಪ್ರೀತಿಯುಳ್ಳ ಪರಲೋಕದ ತಂದೆಯೇ. Thank you, Lord, for this wonderful word that you have given to us. Thank you, Lord, and we pray that this word will bear 100-fold of fruit in everyone's life. In Jesus' name we pray. Amen.